राधा सुन, संतों की बानी बानी पलटू साहिब जी की कुंडलिया। तन मन लज्जा कोई के, भक्ति करो निराधार। तन मन लज्जा कोई के, भक्ति करो निराधार। परम संत सद्गुरु पलटू साहेब वाणी ಭಕ್ತಿ ಮಾರ್ಗ ಭಕ್ತಿ ಮಾರ್ಗದ ಮಹಿಮೆ ಹೇಳಿದ್ದಾರೆ. ಯಾಕೆ ಅಂದ್ರೆ ಮೂರೇ ಮೂರು ಮಾರ್ಗ ಇದೆ: ಜ್ಞಾನ, ವೈರಾಗ್ಯ, ಭಕ್ತಿ. ಜ್ಞಾನ ಅಂದ್ರೆ ವೇದಶಾಸ್ತ್ರ ಪುರಾಣ ಓದೋದು, ಕಂಠಪಾಠ ಮಾಡ್ಕೊಂಡು ಬೇರೆ ಅವ್ರ ಹತ್ರ ವಾದಿವಾದ ಮಾಡಿರ್ತಾರೆ ಪಂಡಿತರು. ಅವರು ಅಹಂಕಾರದಲ್ಲಿ ತಿರುಗಾಡ್ತಾರೆ. ಭಕ್ತಿದ ಏನಂದ್ರೆ ದೀನತೆ ನಮ್ಮತ್ತೆ ಬರಬೇಕು. ನಾವು ನಿಜವಾದ ಭಕ್ತಿ ಮಾಡಿದರೆ ನಮ್ಮೊಳಗೆ ದೀನತೆ ನಮ್ಮತ್ತೆ ಬರಬೇಕು. ಅಹಂಕಾರ ಬರ್ತಾ ಇದೆ ಅಂದ್ರೆ ಅದು ವಿನಾಶಕ್ಕೆ ಕಾರಣ. ಅದು ನಿಜವಾದ ಭಕ್ತಿ ಅಲ್ಲ. ಅದಕ್ಕೆ ಜ್ಞಾನದಲ್ಲೇ ಅಹಂಕಾರ ಇರ್ತದೆ, ವೈರಾಗ್ಯದಲ್ಲೇ ಅಹಂಕಾರವೇ ಇರ್ತಾವ. ನಾವು ಯೋಗಿ, ಸಿದ್ಧ ಪುರುಷ. ಯಾಕೆಂದ್ರೆ ಪ್ರಾಣಾಯಾಮ ಮಾಡೋದ್ರಿಂದ ರಿದ್ಧಿ ಸಿದ್ಧಿ ಬರ್ತದೆ. ಆ ರಿದ್ಧಿ ಸಿದ್ಧಿ ಬಂದಿದ್ದಕ್ಕೆ ಏನ್ ಮಾಡ್ತಾರ? ಅಹಂಕಾರದಲ್ಲಿ ತಿಳಿತಾರೆ. ಯಾಕೆ ಶ್ರಾಪ ಕೊಡೋದ, ಯಾಕೆ ಆಶೀರ್ವಾದ ಕೊಡೋದ, ಇದಕ್ಕೆ ತನ್ನ ಸಂಪಾದನೆ ಎಲ್ಲ ಖರ್ಚು ಮಾಡ್ತಾರೆ. ಈಗ ಎಷ್ಟೋ ಕಷ್ಟ ಬಿದ್ದು 1 ಕೋಟಿ ರೂಪಾಯಿ ಸಂಪಾದನೆ ಮಾಡೋದಾಯ್ತು, ಅದು ದಾನ ಕೊಟ್ರೆ ಎಷ್ಟು ದಿನ ಇರ್ತಾರೆ? ಯಾಕೆ ಆಶೀರ್ವಾದ ಕೊಟ್ರೇನ ನಿಮ್ಮ ಸಾಧನೆ ಹೋಗ್ತದೆ. ಯಾಕೆ ಶ್ರಾಪ ಕೊಟ್ರೆ ನಾವು ಕೆಟ್ಟದಾಗ್ಬೇಕಂದ್ರೆ ನಿಮ್ಮ ಸಾಧನೆ ಹೋಗ್ತಾವ. ಈಗ ದುಡ್ಡು ಯಾಕೆ ಖರ್ಚು ಮಾಡ್ತಾ ಹೋದ್ರೆ ನಿಮ್ದ ಪೂಜೆ ಇಷ್ಟ ಎದ್ದಿನೇ ಆಗಿರ್ತಾವ ಯೋಗಿರು. ಅದಕ್ಕೆ ಮತ್ತೆ ಅವರು ಅಹಂಕಾರದ ಮೇಲೆ ತಿರುಗಾಡ್ತಾ ಇರ್ತಾರೆ. ಇನ್ನು ಮೂರದು ಭಕ್ತಿ ಮಾರ್ಗ. ಭಕ್ತಿ ಮಾರ್ಗದಲ್ಲೇ ಸರಳು, ಆಡಂಬರ ಇಲ್ಲ, ತೋರಿಸುವ ಭಕ್ತಿ ಅಲ್ಲ, ಬೇಸಿಲ್ಲ, ಬೇಸಿಲ್ಲ. ಸಹಜವಾಗಿ ದೇವರ ಚಿಂತನೆ ಮಾಡ್ಕೊಂಡು ಹೋಗುವುದೇ ಭಕ್ತಿ. ಈಗ ನೋಡ್ರಿ, ಅಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಬರ್ತಿದ್ರಲ್ಲ, ರಾಮ ಲಕ್ಷ್ಮಣ ಬರ್ತಾರೆ, ಪಂಪಾಪತಿ ಧ್ಯಾನ ಮಾಡೋರಿಗೆಲ್ಲ ದರ್ಶನ ಕೊಡ್ತಾರೆ. ವಾಲ್ಮೀಕಿ ರಾಮಾಯಣ ರಾಮ ಹುಟ್ಟಕ್ಕೆ 10,000 ವರ್ಷ ಮುಂದೆ ಬಂದಿದ್ದೆ. ಆ ಓದೇ ಇರಿಸಿ ಬಂದಿರೋ ಹೋಗಿ ಅಲ್ಲ ಟೆಂಟ್ ಹಾಕೊಂಡು ಆಶ್ರಮ ಕಟ್ಟಿ ಗುಡಿಸಲ್ ಹಾಕೊಂಡು ಧ್ಯಾನ ಮಾಡ್ಕೊಂಡಿದ್ರು ದರ್ಶನಕ್ಕೋಸ್ಕರ. ರಾಮ ಬಂದ್ರೆ ದರ್ಶನವಾಗ್ತದೆ. ಆದ್ರೆ ಅವರೊಳಗೆ ಅಹಂಕಾರ ಇತ್ತು. ನಾನು ದೊಡ್ಡ ಸ್ವಾಮಿ, ನಾನು ಇಷ್ಟೊಂದ ಧ್ಯಾನ ಮಾಡೋರು. ಇನ್ನೊಬ್ರು ಅಷ್ಟೇ, ಅಲ್ಲೇ ಒಬ್ಬ ಶಿವರಿ ಇತ್ತು. ಆಮೆ ಒಳಗೆ ದೀನತೆ, ನಮ್ರತೆ, ಭಕ್ತಿ ಇತ್ತು. ಆಮೆ ವಯಸ್ಸಾಗಿತ್ತು. ಆಮೇಲೆ ರಾಮ ಬಂದ್ರೆ ನನಗೆ ದರ್ಶನ ಆಗ್ತಾ ಅಂತಾಲೆ ಗುಡಿಸಲ್ ಕಟ್ಟಿತ್ತು.
ಆದ್ರೆ ಇವರೆಲ್ಲ ದೊಡ್ಡ ಕುಲಸ್ಥರಲ್ಲ, ಇವರು ಸಮೀಪ ಹೋಗ್ತಾರಂತ ಸ್ವಲ್ಪ ದೂರದಲ್ಲೇ ಒಂದು ಸಣ್ಣ ಕೊಡಿಸಿ ಗೌರಿ ಮಾಡ್ಕೊಂಡು, ಆದ್ರೆ ಆಯ್ನ ಒಳಗೆ ಭಕ್ತಿ ಇಲ್ಲ. ಭಕ್ತಿಯಲ್ಲಿ ಇರ್ತವ, ಸೇವಾ ಭಾವನೆ ಇರ್ತಾವ. ಅದಕ್ಕೆ ಎಲ್ಲ ಇರ್ಬೇಕು, ರಾಮನಾಮ ಜಪ ಮಾಡ್ಕೊಂಡಿದ್ದು ಸುಮ್ಮನೆ ಆಗಿರ್ಬೇಕು. ಈ ದೊಡ್ಡವರೆಲ್ಲ ಋಷಿಮುನಿಯವರನ್ನ ಅವ್ರ ಸೇವೆ ಅಂತ ಹೇಳಿ ಅವ್ರ ಮನೆ ಮುಂದೆ ಸ್ನಾನ ಮಾಡಕ್ಕೆ ದಾರಿಲ್ಲ, ಕಸ ಗುಡಿಸ್ಕೊಳ್ಳೋದೆ. ರೋಜ್ ಹಿಂಗ್ ರಾತ್ರಿ ಯಾಕೆ ಎಲ್ಲ ಹೋದ್ರೆ ಇವ್ ದೊಡ್ಡವರು ಸಾಕು. ಅದಕ್ಕೆ ರಾತ್ರಿ 12 ಗಂಟೆ ಆದ ಮೇಲೆ ಹೊರಗೆ ತಗೊಂಡು ಹೋಗೋದು. ಎಲ್ಲ ಮಲ್ಕೊಂಡಿದ್ರೆ ಅಮ್ಮ ಎಲ್ಲರ ಮನೆ ಮುಂದೆ ಕಸ ಗುಡಿಸ್ಕೊಳ್ಳೋದೆ. ಅದಕ್ಕೆ ಒಂದು ಮಾತಾಡಿಸಿ ಇದ್ದ ದೊಡ್ಡವರು, ಅವ್ರಿಗೆ 100 ವರ್ಷ ಮೇಲೆ ಇತ್ತು. ಅವ್ರಿಗೆ ಆಶ್ಚರ್ಯವಾಯಿತು, ಎಲ್ಲ ನಿಜ ಹೋದ್ರೆ ಯಾರು ಬಂದು ಹಿಂಗ್ ಸೇವೆ ಮಾಡಿ ಹೋಗ್ತಾರ ಅಂತ. ಆದ್ರೆ ಆಯ್ನ ಸಿಗ್ತಿಲ್ಲ. ಯಾರ ನೆನೆಸಿ ಹೊರಗೆ ಬಂದ ಕೂಡಲೇ ಆಯ್ನ ಮರ ಕೆಳಗೆ ಕತ್ಲೆಗೆ ನಿಂತು ಬಿಡೋದು. ಅವ್ರು ಹೋದ್ಮೇಲೆ ಮತ್ತೆ ಕರ್ಕೊಂಡು ಯಾರು ಸಿಗ್ತಿಲ್ಲ. ಅದಕ್ಕೆ ಇಬ್ರು ತನ್ನ ಶಿಷ್ಯರಿಗೆ ಡ್ಯೂಟಿ ಕೊಟ್ರು. ನೋಡ್ರಿ, ಯಾರು ಈ ಸೇವೆ ಮಾಡ್ತಾರೆ ಅವ್ರಿಗೆ ನನ್ನ ಹತ್ರ ಕರ್ಕಲ್ಲ. ಅವ್ರು ಇಬ್ರು ಏನ್ ಮಾಡಿದ್ರು, ಸಾಯಂಕಾಲ ಹೋಗಿ ಮರ ಕೆಳಗೆ ಕತ್ಲೆ ಕೂತ್ಕೊಂಡ್ರು. ಅದೇನು ಬ್ಯಾಟ್ರಿ ಟಾರ್ಚ್ ಲೈಟ್ ಏನಿಲ್ಲಲ್ಲ, ಅಡವಿದಲ್ಲಿ ಬೋರ್ ಕತ್ಲ ರಾತ್ರಿ ಮರ ಕೆಳಗೆ ಕೂತ್ಕೊಂಡ್ಬಿಟ್ರು. ಇವರು ಈ ಅಮ್ಮ ಬಂದು ನಿಧಾನವಾಗಿ 11:30-12 ಗಂಟೆಗೆ ಬಂದು ಪರ್ಗಿ ಹೊಡೆಯೋ ಸಮಯ ಪರ್ಗಿ ಸೌದು ಬಂತು. ಅವ್ರು ಹೊರಗೆ ಬಂದು ಈ ಅಮ್ಮ ನಡಲು ಶುರು ಮಾಡಿದ್ರು. ಓಹೋ, ಈ ಸ್ವಾಮಿಯವ್ರ ಮುಂದೆ ಬಿದ್ರು, ಎಲ್ಲಿನ ಶ್ರಾಪ ಕೊಡ್ತಾರೆ ಏನೋ ಅಂತ. ಅಮ್ಮ, ನಮ್ ಗುರುಜಿಯವರು ನಿಮ್ಗೆ ಕರೆದಿದ್ದಾರೆ, ಯಾರು ಈ ಸೇವೆ ಮಾಡಿ ಹೋಗ್ತಾರೆ, ಎಲ್ಲ ನಿದ್ರೆಗೆ ಇದ್ರೆ ಸೇವೆ ಮಾಡ್ತಾರೆ ಯಾರು, ಅವ್ರು ಕರ್ಕೊಂಬರ್ರಿ ಅಂತ ಹೇಳಿದ್ರು. ಬರ್ರಿ ಹೋದ್ರು. ಇನ್ನು ಏನ್ ಕಂಡು ಕೊಡ್ತಾರ ಅಂತ ಏನಾದ್ರೆ, ಯಾಕೆ ಭಕ್ತಿ ಇದ್ರೆ ಭಯ ಇರ್ತಾವ, ಸೇವೆ ಇರ್ತಾವ. ಆಮೇಲೆ ಹೋಗಿ ಕೈ ಜೋಡಿಸಿ ನಿಂತ್ಕೊಂಡು ಮಾತಾಡಿಸಿ ಆಮೇಲೆ ನೋಡಿ ಆಶ್ಚರ್ಯವಾಯಿತು. ಏನೋ 65-70 ವರ್ಷ ಏಜು, ಮತ್ತೆ ರಾತ್ರಿ ನಿದ್ರೆ ಕಟ್ಟಿ ಸೇವೆ ಮಾಡ್ತಾರೆ. ಏನಮ್ಮ ನಿಮ್ಗೆ ಉಪದೇಶ ಆಗಿದೆ, ನಡೆಸ್ತಾ ಇಲ್ಲ ಆಗಲೇ ನಾವು ನಿಮ್ಗೆ ಶ್ರಾಪ್ ಕೊಡಕ್ಕಲ್ಲ, ನಿಮ್ಗೆ ಆಶೀರ್ವಾದ ಕೊಡ್ಲಿಕ್ಕೆ ಕರೆದಿದ್ವಿ, ನೀವೇನು ಭಯ ಬಿಡಬೇಡ ಅಂತ ಅಲ್ಲಿ ಕೊಡಿಸಿ ಉಪದೇಶ ಕೊಟ್ಟರು. ಯಾಕೆ ಗುರು ಇಲ್ಲದೆ ಮುಕ್ತಿ ಇಲ್ಲಲ್ಲ. ವೇದ ಶಾಸ್ತ್ರ ಪುರಾಣ ಹೇಳ್ತು ಬಂದಿದೆ, ಸ್ವಂತ ಮಹಾತ್ಮರು ಹೇಳ್ತಾ ಬಂದಿದ್ದಾರೆ, ಗುರು ಇಲ್ಲದೆ ಮುಕ್ತಿ ಇಲ್ಲ ಅಂತ. ಆಯ್ನ ಗುರು ಇಲ್ಲಲ್ಲ ಪಾಪ, ಅದಕ್ಕೆ ಆತ ಉಪದೇಶ ಕೊಟ್ಟ. ಉಪದೇಶ ಕೊಟ್ಟು ಆಶೀರ್ವಾದ ಕೊಟ್ಟ. ಆಯ್ನ ಸೇವಾಗೆ ಹಂಚಿ ರಾಮ್ ಬಂದ್ರೆ ಫಸ್ಟ್ ನಿಮ್ ಕೊಟ್ಟಿಯಾಗಿ ಬರ್ತಾರ ಅಂತ ಆಶೀರ್ವಾದ ಕೊಟ್ಬಿಟ್ಟ. ಆಯ್ತು. ಇನ್ನು ಈ ಅಮ್ಮಕ್ಕೆ ಯಾವಾಗ ಚಿಂತೆ, ಇನ್ನು ರಾಮ್ ನನ್ನ ಮನೆಗೆ ಕೊಟ್ಟಿಯಾಗಿ ಬಂದ್ರೆ ಟಿಫನ್ ಏನ್ ಕೊಡದ, ಅವ್ರಿಗೆ ಏನು ಊಟ ಕೊಡದೆ, ಯಾಕೆ ಅಳಿವಿ ಬಾಳೆ ಗಿಡ ಬಹಳ ಇದೆಲ್ಲ ಅವೇ ತಿಂದು ತಿಂದು. ಆದ್ರೆ ರಾಮ್ಗೆ ಬಾಳೆಕಾಯಿ ಕೊಡೋಣ ಅಂತ ಬೇರೆಕಾಯಿ
ಎಲ್ಲ ಹಣ್ಣಾಗಿ ಬಿದ್ದಿದ್ದು ಒಳ್ಳೆ ಒಳ್ಳೆ ಹಣ್ಣೆಲ್ಲ ತರದೆ. ಆದ್ರೆ ಇದು ಹುಳ ಇದ್ರೆ ನಮ್ಮ ಸ್ವಾಮಿ ಕೈ ಕೊಡ್ಬೇಕು, ಸ್ವಲ್ಪ ಹುಡುಗಿದ್ರೆ ಸ್ವಲ್ಪ ಕಚ್ಚಿ ನೋಡೋದು, ಸಿಹಿ ಇರೋದ ಹುಳ ಇಲ್ಲದಿರೋದು ಇಟ್ಕೋಬಾರ್ದು, ಹುಳ ಇಲ್ಲದ ಹುಳಿರೋದು ಬಿಸಾಕದ, ಎಲ್ಲ ಹಿಂಗೆ ಕಚ್ಚಿರೋದು ಬೇರ್ಕಾಯಿ ಹುಟ್ಟಿದ್ದು ಬಿಟ್ಕೊಂಡಿಲ್ಲ 2-3 ದಿವಸ. ನೋಡ್ರಿ ಆ ಸಮಯ ಬಂತು, ರಾಮ್ ಬಂದ್ರು. ಬಂದ್ರೆ ಈ ಸ್ವಾಮಿಯವರು ಎಲ್ಲ ಅವ್ರ ಬಾಗಲ ಮುಂದೆ ಎಲ್ಲ ಅಹಂಕಾರದ ನಸೆದಲ್ಲೇ ನಿಂತಿದ್ರು. ನಾನ್ ದೊಡ್ಡ ಸ್ವಾಮಿ, ರಾಮ್ ಬಂದ್ರೆ ನಮ್ ಕುಟಿಯಾಗಿ ಬರ್ತಾರ, ನಮ್ಮ ಆಶ್ರಮ ಬರ್ತಾರ ಅಂತ ಎಲ್ಲ ಅಹಂಕಾರ ನಸೆದಲ್ಲಿ ನಿಂತಿದ್ರು. ರಾಮ್ ಲಕ್ಷ್ಮಣ ಅವ್ರ ಮುಂದೆ ಸೀದಾ ಮುಂದೆ ಹೋದ್ರು, ಹೋಗಿ ಶಬರಿ ಕುಟಿಯಾಗಿ ಹೋದ್ರು. ಆವಾಗ ಇವ್ರಿಗೆ ಆಯ್ತು, ಇವ್ರು ಅವತಾರ ಇಲ್ಲಪ್ಪ, ಅವತಾರ ಇದ್ದಿದ್ರೆ ನೀಚ ಜಾತಿ ಹೆಣ್ಮಗು ಗುಡಿಸಿಕಾಗೋ ಆ ಮನೆಗೆ ಹೋಗ್ಬೇಕಾಯ್ತು, ನಮ್ಮಂತ ದೊಡ್ಡವ್ರ ಮನೆಗೆ ಬರ್ಬೇಕಾಯ್ತು. ಆದ್ರೆ ಎಲ್ಲ ಮೀಟಿಂಗ್ ಮಾಡ್ತಾರೆ, ಆದ್ರೆ ಅವತಾರವೇ ಇದ್ದಂಗೆ ಹೋಗ್ಬಿಟ್ರೆ ನಾವು ಇಷ್ಟು ವರ್ಷದಿಂದ ಟೆಂಟ್ ಹಾಕೊಂಡಿದ್ದಲ್ಲ, ಮತ್ತೆ ಗತಿ ದರ್ಶನ ಇಲ್ಲ ಆಗ್ತವೆ, ಏನ್ ನಡೀಲಿ ಪರೀಕ್ಷೆ ಮಾಡೋಣ ಅಂತ. ಅವತಾರವೇ ಇಲ್ಲಾಂದ್ರೆ ಬೇರೆ ಎಲ್ಲ ಸೇರಿ ಬಂದ್ರು. ಹೊರಗಿಂದ ಎಲ್ಲ ಬಗ್ಗಿ ಗುಡಿಸಿ ಒಳಗೆ ನೋಡ್ತಾರೆ, ಮನೆ ಒಳಗೆ ಶಿವರಿ ಪ್ರೇಮವಾಗಿ ಕಚ್ಚಿನ ಬಾರಿ ಕೈ ಕೊಡ್ತಾ ಇದ್ದಾಳ, ರಾಮ್ ಪ್ರೇಮವಾಗಿ ತಿಂತಾ ಇದ್ದಾನೆ. ಓ ಅವತಾರ ಇಲ್ಲಪ್ಪ, ಇದ್ರೆ ಕಚ್ಚಿರೋದು ಇವ್ರು ಬಾರ್ಕೈ ಕಾಣಿಸೋದಿಲ್ಲ, ಆಯ್ಮ ಕೊಡ್ತಾ ಇದ್ರಿ ಇಂತ ತಿಂತ ಇದ್ದಾನ. ಲಾಸ್ಟಿಗೆ ರಾಮ್ ಲಕ್ಷ್ಮಣ್ ಕರೆದು, ಲಕ್ಷ್ಮಣ ಅವರಿಗೆ ಕಾವಲಿ ಇತ್ತು, ಧನುಷ್ ಮಾಡ್ತಾನೆ. ಯಾನ ರಾಕ್ಷಸ ಅಡವಿದಲ್ಲಿ ರಾಕ್ಷಸನೇ ಇರ್ತಾರೆ, ಯಾನ ಬರ್ತಾರೆ ಅಂತ ಕಾವಲಿ ಇತ್ತು. ಲಕ್ಷ್ಮಣ್ ಕರೆದು ರಾಮ ಹೇಳೋ ಕೈ ಕೊಟ್ರು. ಲಕ್ಷ್ಮಣ್ ನೋಡ್ದ, ಕಚ್ಚಿದ ಬಾರಿಕಾಯಿ ಎಂತಿರ್ಬೇಕಾಯ್ತು, ಹೆಂಗಲ್ ಮಾಡಿದ. ಲಕ್ಷ್ಮಣ್ ಸಿಟ್ಟು ಜಾಸ್ತಿ, ಅವು ತಗೊಂಡು ಬಿಸಾಡ, ಸಿಟ್ಟು ಮೇಲೆ ಬಿಸಾಡ, ಅದು ಹೋಗಿ ಸುಮೇರ್ ಬೆಟ್ಟ ಮೇಲೆ ಬಿತ್ತು. ಅದೇ ಬಾರಕಾಯಿ ಸಂಜೀವನಿ ಆಗಿಬಿಡ್ತು. ಲಕ್ಷ್ಮಣ್ಗೆ ಮೇಘನಾಥ ಬಾಣ ಹೊಡೆದಲ್ಲ, ಅಗ್ನಿ ಬಾಣ ಮೂರ್ಛೆ ಆಗಿ ಬಿದ್ದೋದ್ಮೇಲೆ ಸುಖೇನ್ ವೈದ್ಯರು ಹೇಳಿದ್ರು, ನೋಡ್ರಪ್ಪ ನಿಮ್ಮ ಔಷಧಿ ಸುಮೇರ್ ಬೆಟ್ಟದ ಮೇಲೆ ಇದೆ, ಆದ್ರೆ ಸೂರ್ಯ ಹುಟ್ಟ ಮುಂದೆ ಬರಬೇಕು, ಇವ್ರು ಪ್ರಾಣ ಹೋಗೋ ಸಮಯ. ಆವಾಗ ಆಂಜನೇಯ ನಾನು ಹೋಗಿ ತಗೊಂಡ್ಬರ್ತೀವಿ ಅಂತ ಹೋದಲ್ಲ, ದೊಡ್ಡ ರಾಮ ಹೋಗಿ ಮರ್ತೋದ, ಪಾಪ ಸ್ವಭಾವ ಮರ್ತೋದ. ಇನ್ನು ಪ್ರಾಣ ಕಾಪಾಡೋದಲ್ಲ, ಬೆಟ್ಟ ನೆತ್ಕೊಂಬಂತ ಸುಬೇರ್ ಬೆಟ್ಟ ಎತ್ಕೊಂಬಂದ ಆಂಜನೇಯ. ಆಂಜನೇಯ ಯಾರು? ಶಿವಿಂದ ಅವತಾರ. ಇದು ರಾಮ್ಗೆ ಸಹಾಯ ಮಾಡಲಿಕ್ಕೆ ಶಿವ ಮತ್ತೆ ಎಲ್ಲ ದೇವಿ ದೇವತರ ಮದುವೆಯಾಗಿ ಬಂದಿರೋರೆಲ್ಲ ದೇವಿ ದೇವತಾರೆ, ಎಲ್ಲ ಸಾಮಾನ್ಯವಲ್ಲ ಅವರು. ಆಂಜನೇಯ ಶಿವ ಅವತಾರ. ಆಮೇಲೆ ಎಲ್ಲ ಎತ್ಕೊಂಡು ಬಂದ್ಬಿಟ್ಟ. ಆಮೇಲೆ ಅದೇ ಬಾರಕಾಯಿ ಹುಟ್ಟಿದ್ರಲ್ಲ ಸಂಜೀವನಿಯಾಗಿ, ಆ ಪ್ರೇಮಿಕೆ ತಿರಸ್ಕಾರ ಮಾಡಿದ್ರಲ್ಲ, ಮತ್ತೆ ಅದೇ ತಿಂದು ಪ್ರಾಣ ಕಾಪಾಡಬೇಕಾಯ್ತು. ಆಮೇಲೆ ಇವರು ಸ್ವಾಮಿಯವರೇನು
ಸ್ವಾಮಿಗೆ ಬೇಡ್ಕೊಂತ, ಸ್ವಾಮಿ ಪಂಪಾಪತಿ ಸರೋವರ ನೀರು ಆ ಸ್ನಾನ ಬಟ್ಟೆ ಒಗಿಲಿಕ್ಕೆ ಬರ್ತದೆ, ಕುಡಿಯಕ್ಕೆ ಬರೋದಿಲ್ಲ. ತಾವು ಪಾರ ಬ್ರಹ್ಮ ಅವತಾರವೇ ತನ್ನ ಪಾದ ಚರಣ ನೀರು ಕೊಟ್ಟರೆ ಹಾಕ್ತೀವಿ, ನಿರ್ಮಲ ಆಗ್ತಾವಂತ. ರಾಮ್ ಇವ್ರ ಮನಸ್ಸದ ಗತಿ ನೋಡೆಲ್ಲ ಶಬರಿಮನೆಗೆ ಹೋಗಿದ್ದ. ರಾಮಂತರ ನಿಮ್ಗಿಂತ ದೊಡ್ಡವರು ಯಾರಪ್ಪ? ನೀವು 7,000 ವರ್ಷದಿಂದ ಧ್ಯಾನ ಮಾಡ್ತಾ ಇದ್ರೆ ಧ್ಯಾನ ಮಾಡ್ತೀರ, ನಿಮ್ಗಿಂತ ದೊಡ್ಡವರು ಯಾರು? ನಿಮ್ ಪಾತ್ರದ ನಿರ್ಮಲ ಹಾಕೊಳ್ತಾರ. ಇವ್ರು ಹೌದು ಇರ್ಬೋದಂತ ಅಂಕಾರ ಹೋಗಿ ಅವ್ರವ್ರ ಪಾತ್ರದ ಅವರೇ ನೀರು ಹಾಕ್ತಾರೆ. ಇವ್ರ ಪಾದದ ನೀರು ಅಂದ್ರೆ ಬಿದ್ದುಕೊಳ್ಳೆ ಹುಳ ಜಾಸ್ತಿ, ಕೆರೆ ನೀರುವೇ ಎಲ್ಲ ಗಲೀಜಾಯ್ತು. ಅವಾಗ ಓಡ್ ಬಂದ್ರು, ಸ್ವಾಮಿ ಸ್ವಾಮಿ ಇನ್ನೂ ಗಲೀಜಾಯ್ತು. ರಾಮ್ ನಕ್ವಯ ಮಂದಪ್ಪ, ಈ ಶಿವರಿ ಏನೇನ ಪಾತ್ರದೊಳಗೆ ನೀರು ಹಾಕಿದ್ರೆ ನಿರ್ಮಲ ಆಗಬಹುದ ಅಂತ. ಶಿವರಿ ಸ್ವಾಮಿ ಸ್ವಾಮಿ ಆ ಮಾತು ಹೇಳ್ಬಿಟ್ಟೆ, ಆ ಮಾತು ಬೇಡ. ಯಾಕೆ? ನಾ ಮುಟ್ಟಿದ್ರೆ ಇವ್ರ ಕೆಲಸಕ್ಕೆ ಬರೋದಿಲ್ಲ. ನಾನು ಪಾತ್ರದೊಳಗೆ ನೀರು ಹಾಕಿದ್ರೆ ಹೆಂಗ್ ಕುಡಿತಾರ ಸ್ವಾಮಿ ಇವರು? ಇಲ್ಲ ತಾಯಿ, ಇಲ್ಲ ಅಜ್ಜಿ, ಹೋಗ್ಬೇಕು. ರಾಮ್ ವಾಕ್ಯ ಎಲ್ಲ ಒಂದ್ ಚಂಬು ನೀರು ತಗೊಂಡು ಹೋಗ್ಲು, ಸ್ಲೇಡದಲ್ಲಿ ಅರ್ಧ ಬರ್ಧ ತೊಳೆದು ಸುಮ್ಮನೆ ಬಯಕೆ ರಾಮ ವಾಕ್ಯ ಚೆಲ್ಲಿ ಬಂದು ಆವಾಗ ಕೆರೆ ನೀರು ನಿರ್ಮಲ ಆಯ್ತು. ಆವಾಗ ಇವರೆಲ್ಲ ಹಾಕ್ತರು ಸ್ವಾಮಿಯವರು. ಓಹೋ, ನಮ್ಮೊಳಗೆ ಅಹಂಕಾರ ಇರುವನಿಂದ ರಾಮ ಎಲ್ಲ ಕರ ಮಾತು ತೋರಿಸಿದ್ದು. ಆವಾಗ ಬಂದು ಪಾದದಲ್ಲಿ ಬಿದ್ದು ಬಿದ್ದು ಸತ್ತು. ಸ್ವಾಮಿ ತಪ್ಪಾಯ್ತು. ಹಾಗಿರ್ತದೆ ಭಕ್ತಿ. ಭಕ್ತಿ ಅಂದ್ರೆ ಭಗವದ್ ರೂಪ ಆಗಿರುವುದ ಭಕ್ತಿ. ಅದರಲ್ಲಿ ಅಹಂಕಾರ ಇಲ್ಲ, ಡ್ರೇಸ್ ಇಲ್ಲ, ಭೇಸ್ ಇಲ್ಲ, ಸನ್ಯಾಸ ಇಲ್ಲ. ಕುಟುಂಬ ಪರಿವಾರದಲ್ಲಿ ಇದ್ದು ಎಲ್ಲ ಕಾರ್ಯ ವ್ಯವಹಾರ ಮಾಡುವುದು ನಾವು ಭಕ್ತಿ ಮಾಡಬಹುದೇ. ಸರ್ವ ಮಾರ್ಗ ಸಂತ ಮಹಾತ್ಮ ನಂಬಿಕೊಳ್ಳುವುದೇ. ಅದಕ್ಕೆ ಭಕ್ತಿ ಶ್ರೇಷ್ಠ. ಅದಕ್ಕೆ ಪಟ್ಟು ಸಾಹೇಬ್ ಅವರು ತಿಳಿಸ್ತಾ ಇದ್ದಾರೆ, ನಿಮ್ಗೆ ನಿಜವಾದ ಗುರು ದರ್ಶನ ಬೇಕು ಅಂದ್ರೆ ನಿಜವಾದ ಭಕ್ತಿ ಮಾಡಿ. ಗುರು ಶರಣದಲ್ಲಿ ಹೋದ್ಮೇಲೆ ಮಾನ ಮರ್ಯಾದ ಜಾತಿ ಕುಲ ಅಭಿಮಾನ ಎಲ್ಲ ಗಂಟು ಕಟ್ಟಿ ಬಿಸಾಕ್ಬಾರ್ದೆ. ಇವೆಲ್ಲ ಹೊತ್ಕೊಂಡು ಹೋಗಿ ಸ್ವಾಮಿಯವ್ರ ಹತ್ರ ಹೋದ್ರೆ ಆಗದಿಲ್ಲಪ್ಪ ಭಕ್ತಿ. ಅಲ್ಲೆಲ್ಲ ಬಿಟ್ಟು ಬರ್ಬೇಕು. ಈಗ ನೋಡಿ, ಸಂತ ಎತ್ತರ ಎಲ್ಲ ಒಂದೇ ಜಾಗ ಕೊಡ್ತಾರಲ್ಲ, ಯಾವ ಜಾತಿ ಮಾತಿತ್ತ? ವರ್ಷ ಹಿಂದೆ ಯಾರು ಸಿಕ್ಕರೇ ಇಲ್ಲ. ಗುರು ನಾನಕ್ ದೇವ್ ಬಂದ್ರು, ಒಂದ್ 10 ಜನ ಗುರು ಸಾಹಿಬಾನ್ ಆದ್ರು. ಅವ್ರು ಹೋದ್ಮೇಲೆ ಸಿಕ್ಕ ಮದುವೆ ಶುರುವಾಯ್ತು ಗುರು ಗೋವಿಂದ್ ಸಿಂಗ್. ಇದೇ ಪ್ರಕಾರ ಇವತ್ತಿಂದ 14 ವರ್ಷ ಹಿಂದೆ ಯಾರೋ ಮುಸ್ಲಿಮ್ಸ್ ಇಲ್ಲ. ಮೊಹಮ್ಮದ್ ಸಾಹೇಬ್ ಬಂದ್ರು, ಅವ್ರು ಬಂದು ಹೋದ್ಮೇಲೆ ಇವ್ರು ಮುಸ್ಲಿಂ ಧರ್ಮವೇ ತಯಾರು ಮಾಡ್ಬಿಟ್ರು. ಮೊದಲು ಹುಟ್ಟಿದ್ರು. ಇದೇ ಪ್ರಕಾರ 2024 ನಡೀತು. ಯಾರೋ ಕ್ರಿಶ್ಚಿಯನ್ಸ್ ಇಲ್ಲ, ಈ ಸಮಸ್ಯೆ ಬಂದು ಹೋದ್ರು, ಒಂದು ಕ್ರಿಶ್ಚಿಯನ್ ಧರ್ಮವೇ ತಯಾರಾಯಿತು. ಇದೇ ಪ್ರಕಾರ 3000 ವರ್ಷ ಹಿಂದೆ ಯಾರೋ ಹೋದ್ರೆ ಅಲ್ಲ. ಬುದ್ಧ ಭಗವಾನ್ ಹುಟ್ಟಿದ ಗಯಾದಲ್ಲಿ ನಿಧಾನ ಅವ್ರು ಹೋದ್ಮೇಲೆ ಒಂದು ಬೌದ್ಧ ಮತವೇ ಮಾಡಿಬಿಟ್ರು. ಆದ್ರೆ ಇವೆಲ್ಲ ಮದ್ದಲೇ ಆಗಿರೋದೆ. ದೇವರೆಲ್ಲ ಎರಡೇ ಕುಲ ಮಾಡಿದ್ದಾರೆ.
ನಾವು ಯಾರು ಬದಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾವ ಕುಲ? ಒಂದು ಸ್ತ್ರೀ, ಒಂದು ಪುರುಷ. ನಮ್ಮ ಕುಲ ಚೇಂಜ್ ಆಗ್ತದೆ. ಹಿಂದೂರೆಲ್ಲ ಮುಸ್ಲಿಂ ಆಗ್ತಾರೆ, ಮುಸ್ಲಿಂ ಎಲ್ಲ ಕ್ರಿಶ್ಚಿಯನ್ ಆಗ್ತಾರೆ. ಆದ್ರೆ ಈ ಕುಲ ಯಾರನ್ನ ಚೇಂಜ್ ಮಾಡಕ್ ಆಗ್ತಾ? ಇದು ಒಂದು ಸ್ತ್ರೀ, ಒಂದು ಪುರುಷ, ಮತ್ತೆ ಯಾವ ಇದು ಇಲ್ಲ. ಅದಕ್ಕೆ ಹೇಳಿದ್ರು, ಜಾತ್ ಪಾತ್ ಪೂಜೆ नहीं कोई हर को भले स्वर्ग का होए. ಯಾರೋ ಪರಮಾತ್ಮ ಭಕ್ತಿ ಮಾಡ್ತಾರೆ, ಅವ್ರು ಪರಮಾತ್ಮದವರಾಗ್ತಾರೆ. ರವಿದಾಸ್ ಚಮಾರ ಆದ್ರೆ ನಿಜವಾದ ಭಕ್ತಿ ಮಾಡಿದ್ರು. ಅದೇ ರೂಪ ಆದ್ರು. ರಾಜ ಮಹಾರಾಜರವರಿಗೆ ಶಿಷ್ಯರು ರವಿದಾಸ್ಗೆ. ರಾಣಿ ಮೀರಾಬಾಯಿ, ರಾಜ ಬೀಪ ರವಿದಾಸ್ ಮುಖ್ಯ ಶಿಷ್ಯರು. ಮತ್ತೆ ಯಾಕೆ ಇವೆಲ್ಲ ಎಲ್ಲವರೆಗೆ ಇವೆಲ್ಲ ಇಟ್ಕೊಂಡು ಕೂಡಿದ್ರೆ ನಾವು ಭಕ್ತಿ ಮಾಡ್ಲಿಕ್ಕೆ ಆಗೋದಿಲ್ಲ. ಇವೆಲ್ಲ ಬಿಟ್ಟು ದೀನತೆ ನಮ್ರತೆ ತಗೊಂಡು ಭಕ್ತಿ ಮಾಡೋದಲ್ಲೇ ನಡೀಬೇಕು. भक्ति करो निराधार लोक की लाज न मानो. भक्ति करो निराधार लोक की लाज न मानो. देव पितृ मुख खाक दारिक गुरु को जानो. మరి ಮತ್ತು ಮತ್ತು ಏನ್ ತಿಳಿಸ್ತಾ ಇದ್ದಾರೆ, ಲೋಕಲಾಜೆಲ್ಲ ಬಿಟ್ಟು ಈ ಭಕ್ತಿ ಮಾರ್ಗದಲ್ಲಿ ನಡೀರಿ. ಕುಲ ಮರ್ಯಾದ, ಲೋಕಲಾಜ್, ಜಾತಿ ಕುಲದ ಅಭಿಮಾನ. ಈಗ ಬ್ರಾಹ್ಮಣರು ಏನ ಅನ್ಕೊಂತಾರೆ, ನಾವೇ ಗುರು, ನಾವು ಬೇರೆಯವ್ರ ಗುರುವಿನ ಹತ್ರ ಹೋಗ್ಬೇಕು. ದೇವರು ನಾನು ಗುರು ಮಾಡಿದ್ದಾರೆ, ನಾವೇ ಜಗತ್ತಿಗೆ ಗುರು. ಮತ್ತೆ ಈ ಬ್ರಾಹ್ಮಣದಲ್ಲಿ ಜನ ತಿನ್ನೋರಾಗಿದ್ದಾರೆ. ಈಗ ಅವರು ನ್ಯಾಯವಾಗಿ ಎಲ್ಲ ಮಂತ್ರ ಉಚ್ಚಾರ ಮಾಡಿದ ಬೇಡಿಕೆ ಪಡೆದು. ಆದ್ರೆ ಜಂಬೂಪುರ ಜಂಬೂದಾನ ಹೋಗ್ತಾರೆ ಹೋಟೆಲ್ಗೆ, ಮಾಂಸ ಏನಿದೆ ಸ್ವಾಮಿ? ಜಂಬೂಪುರ ಜಂಬೂ ಸಾಂಬಾರು. ಏನ್ ನೋಡ್ಬೇಕು? ಎಲ್ಲ ಯಾವ ಕುಲ ಎಲ್ಲ ಒಂದಾಗಿದ್ದಾರೆ ಈಗ. ಅದಕ್ಕೆ ಭಕ್ತಿ ಇದೆ. ಅದಕ್ಕೆ ಎಲ್ಲ ಬಿಟ್ಟು ಮಾನ್ ಮರ್ಯಾದ, ಜಾತ್ ಪಾತ್, ಒಳ್ಳೇದು ಕೆಟ್ಟದು, ಶಾಸ್ತ್ರ ಪುರಾಣ ಎಲ್ಲ ಬಿಟ್ಬಿಡಬೇಕು. ಈ ಸತ್ಸಂಗಕ್ಕೆ ಶಾಸ್ತ್ರ ಪುರಾಣ ಬಗ್ಗೆ ಯೋಚನೆ ಮಾಡಬಾರದು. ಏನು ಇವರೆಲ್ಲ ಬಂದು ತಲೆ ಕೇಳಿಸ್ತಾರೆ ವಾಸ್ತವರು. ಅವ್ರು ಬಂದೇನ್ ಮಾಡ್ತಾರೆ, ಸುಮ್ಮನೆ ಇರೋದಿಲ್ಲ, ದುಡ್ಡು ಕಿತ್ಕೊಂಡು ಹೋಗ್ಲಿಕ್ಕೆ. ನಿಮ್ದು ಇದು ವಾಸ್ತು ಸರಿ ಇಲ್ಲ ಅಂತಾರೆ. ಈ ಕಿಟಕಿ ಇರ್ಲಿಕ್ಕಿಂತ ಅಲೆ ಹಾಕಿದ್ರೆ, ಆ ಬಾಗಲ ಅದಕ್ಕಿಂತ ಅಲೆ ಹಾಕಿದ್ರೆ ಅಂತ ನೋಡ್ರಿ. ಕಟ್ಟಿದ್ರೆ ಮನೆಗೆ ಒಂದೇಟ್ ಆಗಿದ್ರೆ ಇಷ್ಟ ಕಡಿಮೆ ಆಗ್ತಾ, ಇವರು ಬಂದು ಭ್ರಮೆ ಹಾಕಿ ಹೋಗ್ತಾರೆ. ಮತ್ತೆ ಇವೆಲ್ಲ ಇದೆ ಪ್ರಪಂಚಿಕರಿಗೆ. ಗುರು ಶರಣದಲ್ಲಿ ಹೋದವ್ರಿಗೆ ಇದು ಏನೂ ಇಲ್ಲ. ಯಾಕೆ? ನೀವು ಯಾವ ದಿವಸ ಅಂತ ಉಪದೇಶ ತಂದಿದ್ದು, ನಿಮ್ದು ಡಿಪಾರ್ಟ್ಮೆಂಟ್ ಚೇಂಜ್ ಆಗಿದೆ. ಆ ಧರ್ಮರಾಜ್ ಡಿಪಾರ್ಟ್ ಇಂದ ನಿಮ್ ರಿಕಾರ್ಡ್ ಎಲ್ಲ ಗುರು ಡಿಪಾರ್ಟ್ಗೆ ಹೋಗ್ಬಿಟ್ಟಿದೆ. ಕರ್ಮದ ಲೇಖ ಧರ್ಮರಾಜ್ ಹತ್ರ ಇಲ್ಲ ಅಂದ್ರೆ ಶಾಸ್ತ್ರ ಪುರಾಣಕ್ಕೆ ನಿಮ್ಗೆ ಏನು ಸಂಬಂಧ?
ಸಾಯೋವಾಗ ಕರ್ಕೊಂಡು ಹೋಗಲೇ ಗುರುವೇ ಬರ್ತಾರೆ, ಯಮದೂತ ಬರ್ಕೊಡೋದಿಲ್ಲ. ಮತ್ತೆ ಅಂತವ್ರಿಗೆ ಶಾಸ್ತ್ರ ಪುರಾಣ ದೇವಿ ದೇವತರಿಂದ ಏನ್ ಕೆಲಸ? ಏನು ಭಯ ಬಿಡಬೇಡ್ರಿ, ನಿಶ್ಚಲವಾಗಿ ಗುರು ಭಕ್ತಿ ಹೇಳ್ರಿ. ಗುರು ಭಕ್ತಿದಲ್ಲೇ ಎಲ್ಲರೂ ಭಕ್ತಿ ಬರ್ತದೆ. ಯಾಕಂದ್ರೆ ಮಹಾರಾಜ್ ಹೇಳ್ತಿದ್ರು, ನಿಮ್ಗೆ 68 ತೀರದು ಎಲ್ಲ 68 ತೀರದ ಸ್ನಾನ ಮಾಡಿದ ಪುಣ್ಯ ಫಲ ಬೇಕು ಅಂದ್ರೆ ಎಲ್ಲ ತೀರ್ಥಯಾತ್ರೆಗೆ ತಿರುಗಾಡ ಕೆಲಸ ಇಲ್ಲ. ಸುಮ್ಮನೆ ಹೋಗ್ರೆ ಕುಂಟಾಕಿ ಸಮುದ್ರದಲ್ಲೇ ಡುಬ್ಬಿ ಮಾಡ್ಕೊಂಡು ಬರ್ರೆ ಸಾಕು. ಆ ಸಮುದ್ರದಲ್ಲೇ ಎಲ್ಲೆಲ್ಲ ನಿಮ್ ಸಮೀಪ ಇರ್ತಾವ, ವಿಜಯವಾಡಲ್ಲೆಲ್ಲ ಸಮುದ್ರ. ಹೋಗಿ ಸುಮ್ಮನೆ ಅದ್ರ ಡುಬ್ಬಿ ಮಾಡ್ಕೊಂಡ್ಬಿಟ್ರೆ ಆಯ್ತು, ಅನ್ಸಟ್ ತೀರದ ಪುಣ್ಯ ಫಲ ಸಿಗೋಗ್ತಾವ. ಯಾಕೆ ನದಿ ಎಲ್ಲ ಉದ್ಬೋದು, ಮನೆ ಹುಟ್ಟೋದು ಮಳೆನಿಂದ ಸಮುದ್ರ ನೀರಿನಿಂದ, ಮತ್ತೆ ಲಾಟ್ಗೆ ಹೋಗಿ ಬಿಡದೆ ಸಮುದ್ರ ಒಳಗೆ ಎಲ್ಲ ನದಿ, ಎಲ್ಲರಿಗೂ ತಾಯಿ ಸಮುದ್ರ. ಮತ್ತೆ ಏನು ಅನ್ಸಟ್ಟಿರೋ ತಿರುಗಾಡಕ್ಕೆ ಹೋಗಿ ಸಮುದ್ರ ಮುಳುಗ್ಬಿಟ್ರೆ ಎಲ್ಲ ತೀರ್ಥದ ಪುಣ್ಯ ಫಲ ಸಿಗ್ ಹೋಗ್ತಾವ. ಏನ ಸುಮ್ಮನೆ ದುಡ್ಡು ಖರ್ಚು ಮಾಡೋ ಕೆಲಸ. ಹಾಗೆ ಒಂದು ಗುರು ಭಕ್ತಿ ಮಾಡ್ಕೊಂಡ್ರೆ ಎಲ್ಲರೂ ದೇವಿ ದೇವತಾದ ಭಕ್ತಿ ಮಾಡಿದ ಪುಣ್ಯ ಫಲ ಸಿಗ್ತಾವ. ನಾವೇನ್ ಅನ್ಕೊಂತೀವಿ, ಇಷ್ಟು ದಿನ ದೇವ್ರ ಪೂಜೆ ಮಾಡ್ಕೊಂಡಿದ್ದೇವಲ್ಲ, ಮನೆಯೊಳಗೆ ಇಟ್ಕೊಂಡಿರ್ತೀವಿ. ಈಗ ಬಿಟ್ಬಿಟ್ರೆ ದೇವ್ರ ಸಿಟ್ಟು ಮಾಡ್ಕೊಂಡ್ರೆ ಮತ್ತೆ ಏನೇನಾದ್ರೆ ಭಯ. ಏನೋ ಭಯ ಬಿಡ್ಬೇಡ್ರೆ ಏನೂ ಆಗೋದಿಲ್ಲ. ನೀವು ಗುರು ಭಕ್ತಿ ಮಾಡಿದ್ರೆ ದೇವಿ ದೇವತರಿಗೆ ಸಂತೋಷ. ನಿಮ್ಗೆ ಮೊನ್ನೆ ಕತೆ ಹೇಳಿದ್ ಮರ್ತೋಗಿದ್ರೆ, ಉತ್ತರಾಖಂಡದಲ್ಲಿ ಬರ್ತಾವ ರಾಮಾಯಣ ಗರುಡ ಪುರಾಣ. ಅದಕ್ಕೆ ಕಾಗು ಸಂಡಿ ಅಂದ್ರೆ ಕಾಕಿ ರಾಮ್ ಭಕ್ತ. ಅವನ ಗರುಡಿಗೆ ಒಳ್ಳೆ ವಿಚಾರ ತಿಳಿಸ್ತಾ ಇದ್ದಾರೆ, ಜ್ಞಾನದ ವಿಚಾರ. ಗರುಡಿಗೆ ಏನಾಯ್ತು, ಆಶ್ಚರ್ಯವಾಗ್ತದೆ. ಏನ್ ನೋಡಕ್ಕೆ ಇವ್ರು ಕಾಕಿ ಸರಿ ಇಲ್ದಲೇ ಇದ್ದಾನ, ಎಷ್ಟು ದೊಡ್ಡ ಮಾತು ಹೇಳ್ತಾ ಇದ್ದಾನಲ್ಲ, ಎಲ್ಲ ಅಂತರ್ ವಿಷಯ ಎಲ್ಲ ಹೇಳ್ತಾ ಇದ್ದಾನ. ಆವಾಗ ಅವನಿಗೆ ಸಂಶಯ ಬಂದು, ಸ್ವಾಮಿ ದೊಡ್ಡ ಮಾತು ನೀವು ಹೇಳ್ತಾ ಇದ್ರಿ, ನೀವು ಯಾವಾಗ ಇಲ್ಲ ತಪಸ್ಯ ಮಾಡಿದ್ರೆ ನಿಮ್ಗೆ ಯಾವಾಗ ಅನುಭವ ಆಗಿರೋದೆ, ಏನು ಇಂಥ ಎಲ್ಲ ವಿಚಾರ ಹೇಳ್ತಾ ಇದ್ರಲ್ಲ. ಆವಾಗ ಕಾಕುಸಂಡಿ ಅಂತಾನ, ಸ್ವಾಮಿ ಇವೆಲ್ಲ ನಮ್ದು ಈ ಜನ್ಮದ ಜ್ಞಾನ ಇಲ್ಲ, ಪೂರ್ವ ಜನ್ಮದ ಜ್ಞಾನ ನಿಮ್ಗೆ ನಾನು ಹೇಳ್ತಾ ಇದ್ದೆ. ಆವಾಗ ಗರುಡ ಅಂತಾರೆ, ಸ್ವಾಮಿ ನಿಮ್ಮ ಪೂರ್ವ ಜನ್ಮ ತಿಳಿಸ್ತದೆ ಅಂತ. ನೀವು ಏನಿದ್ರೆ ಪೂರ್ವ ಜನ್ಮದಲ್ಲಿ? ಆವಾಗ ನಾನು ಪೂರ್ವ ಜನ್ಮದಲ್ಲೇ ಒಬ್ಬ ಗುರು ಶಿಷ್ಯ, ನಾನು ಗುರು ಮಾಡ್ಕೊಂಡಿದ್ದೆ. ಆ ಗುರು ಏನ್ ಮಾಡಿದ್ರು, ಬೆಳಿಗ್ಗೆ ಸ್ನಾನ ಮಾಡಿ ಶಿವಾಲಯಕ್ಕೆ ಹೋಗಿ ಒಂದ್ ಚಂಬು ನೀರು ಹಾಕಿ ಶಿವನ ಮೇಲೆ, ಆಮೇಲೆ ಜಲಾಭಿಷೇಕ ಆದ್ಮೇಲೆ ಅವರು ಪೂಜೆ ಮಾಡ್ಕೊಂಡು ಮನೆಗೆ ಬಂದು 2 ಗಂಟೆ ಓಂಕಾರ ಜಾಪ, ಹರಿ ಓಂ ಜಾಪ ಮಾಡಿ. ಆ 2 ಗಂಟೆ ನಾನು ಧ್ಯಾನದಲ್ಲಿ ಕೊಡುವುದರಿಂದ ಒಂದು 10 ವರ್ಷ ಧ್ಯಾನ ಮಾಡಿದ್ದಕ್ಕೆ ನನ್ನ ಚೇತನ ಅಂತರ್ಮುಖ ಆಯಿತು. ನಮ್ದು 3 ಕಣ್ಣು ಕಲಿತು, ನನ್ನ ಕಟ್ಟುವೊಳಗೆ ಜ್ಞಾನೋದಯವಾಯಿತು, 3 ಕಣ್ಣು ತೆರೀತು. ಆದ್ರೆ ಒಂದ್ ದಿವಸ ನಾನು ಶಿವಾಲಯದಲ್ಲಿ ಪೂಜೆ ಮಾಡ್ಕೊಂಡೇ ಇದ್ದೀವಿ.
ಗುರುದೇವ್ ಬಂದ್ಬಿಟ್ಟ ಶಿವಾಲಯಕ್ಕೆ. ಆ ಗುರು ನೋಡಿದ್ವಿ, ಗುರುದೇವ್ ಬಂದಿದ್ದಾರೆ, ಆದ್ರೆ ನಾನು ನಮಸ್ಕಾರ ಮಾಡಲಿಲ್ಲ. ಯಾಕೆ? ನಾನು ದೇವರ ಪೂಜೆದಲ್ಲಿ ಇರುವಾಗ ಗುರುಗೆ ಯಾಕೆ ನಮಸ್ಕಾರ ಮಾಡಬೇಕು ಅಂತ ಪೂಜೆ ಮಾಡ್ಕೊಂಡೇ ಕೂತಿದ್ದಾಯ್ತು. ಆ ಗುರುದೇವ್ ಏನ್ ಮಾಡಿದ್ರು, 2 ನಿಮಿಷ, 5 ನಿಮಿಷ, 10 ನಿಮಿಷ ನೋಡಿದ್ರು, ಈಗಲೂ ನಮಸ್ಕಾರ ಮಾಡ್ತಾರೆ ಮಾಡಿದ್ರು. ಆತ ಮನಸ್ಸು ಬೇಜಾರು ಮಾಡಿ ಹಿಂದಕ್ಕೆ ಹೋಗಕ್ಕೆ ಶುರು ಮಾಡಿದ್ರು. ಹೆಂಗ ಗುಡಿನಿಂದ ಹೊರಗೆ ಅವರ ಹತ್ತಿ ಇಟ್ಟಿದ್ಕೊಳ್ಳೆ ಇಲ್ಲೇ ಶಿವ ಆಕಾಶವಾಣಿ ಬಂತು ಶಿವ ಒಳಗಿಂದ, ಈ ಮೂರ್ಖ, ಪ್ರತ್ಯಕ್ಷ ಗುರು ನಿಮ್ಮ ಮುಂದೆ ಬಂದು ನಿಂತ್ಕೊಂಡ್ರೆ ನೀವು ಅವರಿಗೆ ನಮಸ್ಕಾರ ಮಾಡಲಾರ್ದು ನೀನು ನನ್ನ ಪೂಜೆ ಮಾಡ್ಕೊಂತ ಇದೀಯ, ಹೋಗಿ ಮುಂದೆ ನೀನು ಕಾಕಿ ಸರಿ ಇದ್ದರೆ ಕೊಡ್ತೀಯ ಅಂತ ಶ್ರಾಪ. ಅದಕ್ಕೆ ಇಷ್ಟೋ ಧ್ಯಾನ ಮಾಡಿ ಇಷ್ಟೇ ಇದು ಮಾಡಿ ಅನುಭವಿದ್ದು ಇವತ್ತು ನಾನು ಕಾಕಿ ಶರೀರಕ್ಕೆ ಹುಟ್ಟಬೇಕಾಯಿತು. ಆಮೇಲೆ ಈ ಶ್ರಾಪ ಕೇಳಿದ್ಕೊಳ್ಳೆ ಗುರು ದಯಾಲ ಒಳಗೆ ಒಂದು ಬೋರ್ಡ್ ಬಂದ, ಶಿವನ ಮುಂದೆ ಸ್ವಾಮಿ ಸ್ವಾಮಿ. ಅವನ ಪಾಪ ಅಷ್ಟು ಜ್ಞಾನ ಇಲ್ಲ, ಅವನಿಗೆ ಯಾಕೆ ಶ್ರಾಪ ಕೊಟ್ಟೆ, ನೀವು ಶ್ರಾಪ ವಾಪಸ್ ತಗೊಂಡ್ರೆ ಶಿವಿಲ್ಲ, ಮುಂದೆ ಯಾರೋ ಹಿಂಗ್ ಮಾಡಬಾರ್ದು ಅಂತ ಇವರಿಗೆ ಇದೇ ಶ್ರಾಪ. ಅದಕ್ಕೆ ನಾನು ಕಾಕಿ ಶರೀರದಲ್ಲಿ ಹುಟ್ಟಿದ್ದಾಯಿತು ಅಂತ ನೋಡಿ. ಅದಕ್ಕೆ ಬ್ರಹ್ಮ, ವಿಷ್ಣು, ಮಹೇಶ್ವರ, 33 ಕೋಟಿ ದೇವಿ ದೇವತರ ಎಲ್ಲ ಗುರುವಿನಿಗೆ ವಿಶೇಷ ದೊಡ್ಡ ಸರಿ ಕೊಡ್ತಾರೆ. ಅದಕ್ಕೆ ಗುರು ಭಕ್ತಿ ಮಾಡಿದ್ರೆ ಎಲ್ಲರೂ ಸಂತೋಷ ಬೀಳ್ತಾರ ಹೊರತಾಗಿ ಯಾರೋ ನಮ್ಮ ಮೇಲೆ ಸಿಟ್ಟು ಮಾಡ್ಕೊಂಬವರೇ ಇಲ್ಲ. ನಮ್ಮ ಮನಸ್ಸೇ ನಮ್ಗೆ ಮೋಸ ಮಾಡ್ತಾವ, ಮನಸ್ಸೇ ಸೈತಾನ್. ಹಿಂಗಾದ್ರೆ ಹಂಗೋ ಆಗ ಯಾರೋ ಚೆನ್ನಾಗಿಲ್ಲ ಅಂತಾದ್ರೆ ಹೋಗ್ಬಿಡ್ತದೆ, ನೋಡ್ರಿ ನಾವು ಬಿಟ್ಟಿದ್ದೀವಿ ಹಿಂಗಾಗಿತ್ತು ಅಂತ. ಏನೂ ಇಲ್ಲ, ಎಲ್ಲರೂ ಚೆನ್ನಾಗಿಲ್ಲ ಅಂತ ಅಂತಾರೆ, ಒಳ್ಳೆದಾಗ್ತದೆ. ಕರ್ಮಾನುಸಾರ ಕರ್ಮದ ಚಕ್ರ ನಡೀತಾ ಇರ್ತಾರೆ, ಒಳ್ಳೆ ಕೆಟ್ಟದ ಆಗ್ತಾ ಇರ್ತದೆ ಎಲ್ಲರಿಗೆ. ಆದ್ರೆ ಮನಸ್ಸು ಮೋಸ ಮಾಡ್ತದೆ. ಅದಕ್ಕೆ ಎಲ್ಲ ಲೋಕ ರಾಜ್ ಮರ್ಯಾದ ಎಲ್ಲ ಬಿಟ್ಟು ಗುರು ಭಕ್ತಿ ಮಾಡ್ತಾರೆ, ಆವಾಗ ಗುರು ಪ್ರಸನ್ನ ಆಗ್ತಾರೆ. तज दो कुल की रीति कोल घूंघट को नाचे, तज दो कुल की रीति कोल घूंघट को नाचे, वेद पुराण मत काच, काच भी काचो साचो. तो यार ಮತ್ತು ಏನ್ ತಿಳಿಸ್ತಾ ಇದ್ದಾರೆ, ಈಗ ವೇದಶಾಸ್ತ್ರ ಪುರಾಣ ಇವೆಲ್ಲ ಬಿಟ್ಟು ಬಿಡ್ರಿ. ನೀವು ನಿಮ್ಮ ಲೇಖ ಧರ್ಮರಾಜೇಂದ್ರ ಇರುವಾಗ ನಿಮ್ಗೆ ಇದಕ್ಕೆ ಸಂಬಂಧಿಸಿತ್ತು. ಈಗ ನಿಮ್ ಲೇಖ ಧರ್ಮರಾಜೇಂದ್ರ ಗುರು ಸನ್ನಿಧಾನ ಮೇಲೆ ಆಫೀಸ್ಗೆ ಹೋದ್ಮೇಲೆ ಇವ್ರಿಗೆ ನಿಮ್ಗೆ ಸಂಬಂಧ ಇಲ್ಲ. ಅದಕ್ಕೆ ವೇದಶಾಸ್ತ್ರ ಪುರಾಣ ಇದರದ ಹಿಂಗೇನೋ ತಲೆ ಕೆಡಿಸ್ಕೊಂಡು ಹೋಗ್ಬೇಡ. ಯಾವ ಸಮಯದಲ್ಲಿ ಏನು ಮನೆ ಕಟ್ಕೊಂಡ್ರೆ ಎಲ್ಲ ಒಳ್ಳೇದು ಅಂದ್ರೆ ನಾಮ ಸುಬ್ರಹ್ಮಣ್ಯ ಮಾಡ್ಕೊಂಡು, ನಾಮ ಸುಬ್ರಹ್ಮಣ್ಯ ಮಾಡ್ಕೊಂಡು ಯಾವ ಸಮಯದಲ್ಲೆಲ್ಲ ಮನೆ ಕಟ್ಕೊಂಡ್ರೆ ಎಲ್ಲ ಒಳ್ಳೇದು. ಯಾವ ಸಮಯದಲ್ಲೆಲ್ಲ ಮದುವೆ ಮಾಡ್ಕೊಂಡ್ರೆ ಎಲ್ಲ ಒಳ್ಳೇದು. ನಾಮ ಸುಬ್ರಹ್ಮಣ್ಯ ಆ ನಾಮ ಮರೆತರೆ ಕೆಟ್ಟದೆ. ನಾಮ ಸುಬ್ರಹ್ಮಣ್ಯ ಮಾಡ್ಕೊಂಡ್ರೆ ಏನು ಅವ್ರಿಗೆ ಗುರು ಕೊಡ್ಬೇಕು ಪಂಡಿತರಿಗೆ, ನಮ್ಗೆ ಆಗಿಲ್ಲ. ಏನೆಲ್ಲ ಮಗ ಹೆಸರು ಇಕ್ಬೇಕು ಅಂದ್ರೆ ಪಂಡಿತರೇ ಬರ್ಬೇಕು. ಏನೇನ ಈ ಕಾಲದಲ್ಲಿ ಮದುವೆ ಖರ್ಚು ಮಾಡ್ದಂಗೆ ಮಾಡ್ತಾರೆ, ದೊಡ್ಡ ದೊಡ್ಡ ಹಾಲು ಛತ್ರ ಅವ್ರ ನಾಮಕರಣ. ಏನ ದುಡ್ಡಿದೆಲ್ಲ ಖರ್ಚಾಗ್ಬೇಕು.
ಬಡವರಿಗೆ ಸ್ವಲ್ಪ ಸಹಾಯ ಮಾಡಿದ್ರು ಬೇಡ ಅಂತಾರೆ, ಮಾಡೋದಿಲ್ಲ. ಆ ಛತ್ರದಲ್ಲಿ ಮದುವೆ ನೋಡ್ಬೇಕು, ಅರ್ಧ ತಿಂತಾರೆ, ಅರ್ಧ ಬಿಸಾಕ್ತಾರೆ. ಎಷ್ಟೋ ವೇಸ್ಟ್. ಅಷ್ಟೇ ಬಡವರಿಗೆಲ್ಲ ದಾನ ಕೊಟ್ಟಿದ್ರೆ ಎಷ್ಟು ಪುಣ್ಯ ಸಿಗ್ತಾರೆ. ಏನ ಮಸಾಲೆ ಇದು ಅದು ತಿಂದೆಲ್ಲ ದಿವಸ ಚೆನ್ನಾಗಿಲ್ಲ, ಇವೆಲ್ಲ ಏನೂ ಇಲ್ಲ, ಬಿಟ್ಬಿಟ್ರೆ ಅಲ್ಲ. ಮತ್ತೆ ಒಂದು ನಮಕ, ಗುರು ನಮಕ. ಈಗ ನಾನು 74ಕ್ಕೆ ನನಗೆ ಉದ್ದೇಶಿತ್ತು ಏಪ್ರಿಲ್ದಲ್ಲಿ. ನಾನು ಜನವರಿಗೆ ಹೋದ್ವಿ ಆಶ್ರಮ, ಬೆಂಗಳೂರು ಕೆಂಗೇರಿ ಆಶ್ರಮಕ್ಕೆ. ಬೆಂಗಳೂರು ಸೇರಿದ್ದೆ ಜನವರಿಗೆ. ಏಪ್ರಿಲ್ ಭಂಡಾರ 4 ತಿಂಗಳಕ್ಕೆ ನನಗೆ ನಾಮ ಇತ್ತು ಭಂಡಾರ. ಇವರೇ ಇತ್ತು ಸ್ವಾಮಿ. ಇವ್ರು ನಮ್ಗಿಂತ 3 ವರ್ಷ ಮುಂದೆ ಬಂದಿದ್ರು. 71ಗೆ ನಾಮ ಆಗಿರೋರು ಇವರು. ಇವರೆಲ್ಲ ಇವ್ರಿಗೆ ಗುರುವಿನ ಮೇಲೆ ಎಷ್ಟು ಪ್ರೇಮ ಇತ್ತು. ಇವರು 12 ಜನ 14 ಜನ ಇದ್ರು. ಎಷ್ಟು ಪ್ರೇಮ ಅಂದ್ರೆ 6 ತಿಂಗಳ ಆಶ್ರಮ ಇರ್ತಿದ್ರು, 6 ತಿಂಗಳ ಅಮೆರಿಕ, 6 ತಿಂಗಳ ಆಶ್ರಮ, 6 ತಿಂಗಳ ಅಮೆರಿಕ. ನಾನು ನೈಟ್ ಡ್ಯೂಟಿ ಮಾಡುವಾಗ ಇವರೆಲ್ಲರಿಗೆ ಉಳಿಸ್ತಿದ್ವಿ. ಇವರೆಲ್ಲ ಚಾಯ್ ಮಾಡ್ತಾ ಇದ್ರು. ನನ್ನ ಚಾಯ್ ಕೊಟ್ಟ ಕುಡಿದು ಆಮೇಲೆ ಹೋಗಿ ಬಾಬಾಜಿ ಬಂಗ್ಲಾ ಕೆಳಗೆ ನಾನು ಧ್ಯಾನಕ್ಕೆ ಹೋಗ್ತಿದ್ದೆ ನೈಟ್ ಡ್ಯೂಟಿ ಮಾಡಿ. ಇವರೆಲ್ಲ ಹಳೆದವರು ಜೊತೆಗಾರರು. ಅದಕ್ಕೆ ಏನ್ ತಿಳಿಸ್ತಾ ಇದ್ದಾರೆ, ಇವೆಲ್ಲ ವೇದ ಶಾಸ್ತ್ರ ಪುರಾಣ ಇದನ್ನು ಚಿಂತೆ ಮಾಡಬೇಡ್ರಿ. ನಿಮ್ ಡಿಪಾರ್ಟ್ಮೆಂಟ್ ಚೇಂಜ್ ಆಗಿದೆ, ನಿಮ್ಗೆ ಅವ್ರಿಗೆ ಸಂಬಂಧ ಇಲ್ಲ. ಯಾರೋ ನಿಮ್ಗೆ ಏನ್ ಮಾಡ್ಬೇಕಿಲ್ಲ. ನಿಮ್ ಕೈ ಗುರು ಕೈದಲ್ಲಿ, ನೀವು ಗುರು ಚರಣದಲ್ಲೇ ಪ್ರೇಮ ಇಟ್ಕೊಳ್ರಿ, ಗುರು ಭಕ್ತಿ ಮಾಡ್ಕೊಳ್ರಿ, ಗುರುಕ್ಕೆ ಎಂತಂದ್ರೆ ಪ್ರಕಟ ಮಾಡ್ಕೊಳ್ರಿ. ನಾಮ ಸುಮ್ಮನೆ ಧ್ಯಾನ ಮಾಡಿ 2-3 ಗಂಟೆ ದಿನ ಕೊಡಿ. ನಿಮ್ ಚೇತನ ಒಳಗೆ ಬಂದ್ರೆ ಈ 6 ಚಕ್ರ ನಮ್ಮ ಕೈಯಲ್ಲಿ ನಾರಾಯಣ ತಾತ ಅವರು ಒಳಗೆ ಹೋದ್ರಲ್ಲ, ಅವ್ರ 3 ಕಣ್ಣ ತೆಗ್ದಿದ್ದಕ್ಕೆಲ್ಲ ಯೋಗಿ ತಾತ ಆದ್ರು, ಸುಮ್ಮನೆ ಆದ್ರು. ಅದೇ ಮನೆಗೆ ಹೋಗಿದ್ರೆ ಆಗ್ತಿದ್ರು. ಮನಸ್ಸು ನಿನ್ ಮಾತು ಕೇಳೋದಿಲ್ಲ ಅಂತ ಹೋದಲ್ಲ, ಆಗ ಮನಸ್ಸು ಏನೇನು ಹೇಳಿರ್ತಾವ. ನಡಿಯಪ್ಪ ಹಸುವಾಗಿದೆ, ಮಕ್ಕಳು ಬರಿಯೆಲ್ಲ ದಾರಿ ನೋಡ್ತಾ ಇರ್ತಾರ, ನಿನ್ ಮಾತು ಕೇಳ. ಗುರು ಹೇಳಿದ್ದೆ ಪ್ರಮಾಣ. ಈ ಕಲ್ಸಕ್ರೆ ಯಾವಾಗ ಆಗ್ತದೆ ಒಂದೇ ಆಟ. ನೋಡ್ರಿ ಹೋಗಿ ಹುಲಿ ಇರೋ ಗಡಿ ಕೊತ್ಕೊಂಡ್ಬಿಟ್ರು. ಅವರಿಗೆ ಹೋಗಿದ್ರೆ ಆಮೇಲೆ ಕೊತ್ಕೊಂಡ್ಬಿಟ್ರು. ಮತ್ತೆ ಯೋಚನೆ ಮಾಡಲಿಲ್ಲ, ನನ್ ಟಿಫನ್ ಯಾರು ಕೊಡ್ತಾರ, ಊಟ ಯಾರು ಕೊಡ್ತಾರ, ನಾಳೆ ಏನಾಗ್ತದೆ, ನಾಳ್ದು ಏನಾಗ್ತದೆ, ಇವೆಲ್ಲ ಯೋಚನೆ ಮಾಡಿದ್ರು. ಭಕ್ತಿ ಅಲ್ಲ, ದೊಡ್ಡ ಭಕ್ತರ ಏನು ಯೋಚನೆ ಬರಬಾರ್ದು. ಸುಮ್ಮನೆ ಅವ್ರ ಮೇಲೆ ಒಂದೇ ದೃಷ್ಟಿ ಕುತ್ಕೊಂಡ್ಬಿಡ್ಬೇಕು. ನೋಡ್ರಿ ಗುರು ಯಾಕೆ ಪ್ರಗಟ ಆಗತ್ತಲ್ಲ. ಆದ್ರೆ ನಮ್ಗೆ 28 ಯೋಚನೆ ಅವೆಲ್ಲ ಹೋಗ್ಬೇಕು. ನಾವು ಸುಮ್ಮನೆ ಮಾಡಿ 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 ಎಲ್ಲ ಹೊರಗೆ ಆಗ್ಬೇಕು. ಯಾವಾಗ ಯೋಚನೆ ಬರ್ತವ ಸುಮ್ಮನೆ ಮಾಡಿ ತೆಗಿಬೇಕು, ಸುಮ್ಮನೆ ಮಾಡಿ ತೆಗಿಬೇಕು. ನಾವು ಸುಮ್ಮನೆ ಇರ್ಬೇಕು. ಅವಾಗ ನೋಡ್ರಿ ನಿಮ್ ಮನಸ್ಸು ನಿರ್ಮಲ ಆಗ್ತಾವ. ಮನಸ್ಸು ನಿರ್ಮಲ ಆದ್ಮೇಲೆ ನಿಮ್ ಚೇತನ ನಿಮ್ ಮೇಲೆ ಬರ್ತಾವ. ಯಾರು ಹೇಳೋದು ಬೇಡ. 6 ಚಕ್ರ ದಾಟಿ 7 ಚಕ್ರ ಬರ್ತದೆ. 3 ಕಣ್ಣು ತೆರೀತಾರೆ ಶಿವನೇತ್ರ, 3 ಕಣ್ಣು. ನೋಡ್ರಿ ಒಳಗೆ ಏನೇನು ತಮಾಷೆ ಇದೆ. ಕಣ್ಣು ಬ್ರಹ್ಮಾಂಡ ಎಲ್ಲ ಒಳಗೆ ಕಾಣಿಸ್ತಾವ. 33 ಕೋಟಿ ದೇವಿ ದೇವತರು ಕಾಣಿಸ್ತದೆ. ಬ್ರಹ್ಮ ವಿಷ್ಣು ಮಹೇಶ್ವರದವ್ರ ಪ್ರತ್ಯಕ್ಷ ದರ್ಶನ ಆಗ್ತದೆ. ಹೊರಗೆ ನಾವು ಮಾಡ್ಕೊಂಡಿರೋದೆ ಕಟ್ಟಿದಲ್ಲಿ ಕಲ್ಲಿಂದ. ನಾವು ಒಪ್ಕೊಂಡಿದ್ರು ದೇವರು ಇಲ್ಲಾಂದ್ರೆ ಇಲ್ಲ. ನಾಯಿ ಪಾಯಿಕೆನ ದೇವರೇ
ನೀವೇ ದೇವರಲ್ಲ, ನೀವು ಬಿಟ್ಟು ಬೇರೆ ದೇವರಲ್ಲ, ನೀವು ಸ್ತ್ರೀ ಅಲ್ಲ, ಪುರುಷಲ್ಲ, ಆತ್ಮದೆಲ್ಲ ಒಂದೇ ರೂಪ, ಎಲ್ಲ ಶಬ್ದ ಮತ್ತು ಪ್ರಕಾಶ ರೂಪ. ಯಾವಾಗ ನೀವು ಮೂರು ಕಲಿತವ ನಿಮ್ಮ ಆತ್ಮ ಇಲ್ಲೇ ಕೂತಿದೆ ಒಳಗೆ, ಶರೀರ ಒಳಗೆ ಆತ್ಮ ಮನಸ್ಸು ಇಲ್ಲೇ ಇದೆ. ನಿಮ್ಮ ಆತ್ಮ ಕಾಣಿಸ್ತವ ನಿಮ್ಗೆ ಮೂರು ಕಣ್ಣಿಂದ, ಅದು ಒಳಗೆ ಮಾಡಕ್ ಕಣ್ಣಲ್ಲ. ಫಸ್ಟ್ ನಿಮ್ಮ ಆತ್ಮೇ ಕಾಣಿಸ್ತಾವ, ಬಿಂದು ರೂಪವಾಗಿ, ಬೆಳಕು ಪ್ರಕಾಶ ರೂಪವಾಗಿ, ಶಬ್ದ ರೂಪವಾಗಿ, ಈ ರೂಪ. ಓಹೋ, ಆವಾಗ ನಮಗೆ ಬಂದ್ಬಿಡ್ತಾರೆ ನಾವು ಆತ್ಮ, ನಾವು ಶರೀರ, ನಮಗೆ ಬಂದ್ಬಿಡ್ತಾರೆ. ಎಲ್ಲಿವರೆಗೆ ತನ್ನರು ತಾನು ಒಳಗೆ ನೋಡೋದಿಲ್ಲ ಅಂದ್ರೆ ನಾವಿದೇ ಗತಿ. ಎಷ್ಟು ಹೇಳಿದ್ರೆ ನಮಗೆ ಬರೋದಿಲ್ಲ. ಅದಕ್ಕೆ ಮಹಾತ್ಮರು ಅಂತಾರೆ, ನೀವು ಸಂಶಯ ಭ್ರಮೆ ಎಷ್ಟು ಓದಿದ್ರೆ ಹೋಗೋದಿಲ್ಲ. ಎಲ್ಲವರೆಗೆ ನೀವು ಸಾಧನೆ ಮಾಡಿ ಒಳಗೆ ಬರೋದಿಲ್ಲ, ನಿಮ್ಮ ಮೂಲಕ ತಂದಿರೋದಿಲ್ಲ, ನಿಮ್ ಜ್ಞಾನೋದಯವಾಗೋದಿಲ್ಲ, ಇವೆಲ್ಲ ಏನೂ ಗೊತ್ತಾಗೋದಿಲ್ಲ, ರಹಸ್ಯ. ನಿಮ್ಮ ಸಂಶಯ ದೂರ ಆಗೋದಿಲ್ಲ. ಅದಕ್ಕೆ ಭಕ್ತಿ ಮಾಡಿಕೊಳ್ಳೆ, ಭಕ್ತಿ ಶ್ರೇಷ್ಠ. ಈ ಶ್ವಾಸದ ಏನೋ ಭರೋಸಾ ಇಲ್ಲ, ಯಾವ ಸಮಯಕ್ಕೆ ಇದು ನಿಂತು ಅಂತ ನಾವು ನೋಡ್ತೀವಿ. ಎಷ್ಟು ಜನ ಹೋಗ್ತಾ ಹೋಗ್ತಾ ಬಿದ್ದು ಹೋಗ್ತಾರೆ, ಅವ್ರಿಗೆ ಗೊತ್ತ. ಮತ್ತೆ ನಮ್ಮವ್ರೇನಂತಾರೆ ಆಟಕ್ಕೆ ಅಂತ. ಕೆಲವು ಜನ ಆಕ್ಸಿಡೆಂಟ್ ಆಯ್ತಪ್ಪ, ಆಕ್ಸಿಡೆಂಟ್ ಸುಮ್ಮನೆ ತೋರಿಸ್ಲಿಕ್ಕೆ ಅವನ ಸಮಯ ಪೂರ ಆಯ್ತು, ಕಾಲು ಹಿಡ್ಕೊಂಡಲ್ಲ, ಅವನ ತನ್ನ ಮೇಲೆ ಕಾರಣದಿಲ್ಲ, ಯಾವುದೊಂದು ಕಾರಣ ಇದೆಯಾನು ಸತ್ತು. ಜನ ಏನಂತಾರೆ, ವರ್ತಿನ ಇತ್ತು ಸತ್ತ. ಈಗ ನಮ್ದು ಮಹಾರಾಜರು ಅಂತಿದ್ರು, ಸೋಮನಾಥ್ ಮಹಾರಾಜ್, ಮಸಾಣ ಬೇರಾಗ್ಯ, ಭೋಜನ ಬೇರಾಗ್ಯ, ಹೊಟ್ಟೆ ತುಂಬಿದ್ಕೊಂಡೆ ಸಾಕಾಗ್ತ ಅಂದ್ರೆ ಒಳಗಿಂದ ಬರ್ತದೆ ಸಾಕು. ಯಾಕೆ ಇಲ್ಲ, ಜಾಗ ಇಲ್ಲ, ಇಲ್ಲ ಸ್ವಲ್ಪ ಜಬರ್ದಸ್ತಿ ಮಾಡಿದ್ರೆ ಹೊರಗೆ ಬರ್ತಲ್ಲ. ಅದಕ್ಕೆ ಸಾಕಾಗಂತ ಬೇರೆ ಕೊಟ್ಟು ಸಾಕಾಗಂತಾರೆ. ಒಂದು ಕೇಜಿ ಬಂಗಾರ ಕೊಡೋದು ಸ್ವಾಮಿಯವ್ರು ಸಾಕಂತಾರೆ. ಇನ್ನು ಯಾರನ್ನ ಕೊಟ್ರೆ ಸುಮ್ಮನೆ 1000 ಎಕರೆ ಭೂಮಿ ಕೊಡೋ ಸ್ವಾಮಿಗೆ 1000 ಆಗ್ತದೆ, ಆಗೋದು. ಇನ್ನು ಯಾರನ್ನ ಕೊಟ್ರೆ ಬೇಡ ಅನ್ನೋದು. ಆದ್ರೆ ಅನ್ನದಾನ ಮಾತ್ರ ಅದು ಮನಸ್ಸು ಪೂರ್ತಿ ಬರ್ತದೆ, ಸಾಕು. ಆದ್ರೆ ಮುಕ್ತಿ ಇಲ್ಲ. ಹೊಟ್ಟೆ ತುಂಬುತ್ತದೆ, ಸ್ವಲ್ಪ ಮನಃಶಾಂತಿ ಬರ್ತದೆ, ಆದ್ರೆ ಮುಕ್ತಿ ಇಲ್ಲ. ಅದಕ್ಕೆ ಮುಕ್ತಿ ಕೂಡ ದಾನ. ಅದು ಯಾರು ಕೊಡ್ತಾರೆ? ಸಂತರು ಕೊಡ್ತಾರೆ. ಒಂದು ಪೈಸೆದ ಸಿಟ್ಕೊಂಡ್ ಅವರು ನಮ್ಗೆ ನಾಮ ದಾನ ಕೊಡ್ತಾರೆ. ಆ ದಾನ ಎಲ್ಲ ದಾನಕ್ಕಿಂತ ಶ್ರೇಷ್ಠ ಇದೆ. ಅದು ಈ ಜೀವಿಗೆ ಮುಕ್ತ ಮಾಡ್ತಾರೆ, ಈ ಭವಸಾಗರದಿಂದ ಮುಕ್ತಿ ಕೊಡ್ತಾರೆ. ಆ ನಾಮ ದಾನ ಅದು ಶ್ರೇಷ್ಠ ದಾನ. ನಮ್ಗೆ ಮೇಲೆ ಮಂಡಲ ಕರ್ಕೊಂಡು ಹೋಗ್ತದೆ, ಈ ಮೃತ ಲೋಕಕ್ಕೆ ಬದುಕೊಡೋದಿಲ್ಲ. ಅದಕ್ಕೆ ಎಲ್ಲಕ್ಕಿಂತ ಶ್ರೇಷ್ಠ ದಾನ ದಾನ. ಅದು ಸ್ವಂತ ಮಹಾತ್ಮ ಕೊಡ್ತಾರೆ. ಅದಕ್ಕೆ ಪಟ್ಟು ಸಾಹೇಬ್ ತಿಳಿಸ್ತಾ ಇದ್ದಾರೆ, ಇವೆಲ್ಲ ವಿಚಾರ ಬಿಟ್ಟು ತನ್ನ ಬುದ್ಧಿ ವಿಚಾರ ಜ್ಞಾನ ಸಂತಮದಲ್ಲಿ ಏನೂ ನಡೆಯೋದಿಲ್ಲ. ಎಲ್ಲ ಬಿಟ್ಟು ಚಿಕ್ಕವನಿಗಿಂತ ಚಿಕ್ಕವನಾಗಿ ನಡಿಬೇಕು. ಆವಾಗ ಕಾರ್ಯಸಿದ್ಧಿವಾಗ್ತದೆ. ಸ್ವಲ್ಪ ಒಳಗೆ ಅಭಿಮಾನ ಅಹಂಕಾರ ಇತ್ತು ಅಂದ್ರೆ
ಈ ಕಾರ್ಯಸಿದ್ಧಿ ಆಗೋದಿಲ್ಲ, ನಮ್ಮ ಚೇತನ ಅಂತನೂ ಆಗೋದಿಲ್ಲ. ಇದು ಬಹಳ ಸೂಕ್ಷ್ಮವಿದೆ. सुबह सुबह दो काटू पावती अपने बेरी, सुबह सुबह दो काटू पावती अपनी बेरी, निस दिन रहे आनंद को काकरी है तेरी. ಮತ್ತು ಸೂಪ ಕಸೂಪ ಈ ಪಂಡಿತರೆಲ್ಲ ಮೂರ್ಖರಾಗಿದ್ದಾರೆ. ಇದು ಒಳ್ಳೆಯದು, ಇದು ಕೆಟ್ಟದು, ಒಳ್ಳೆಯದು ಕೆಟ್ಟದು. ಈಗ ಪಂಜಾಬಲ್ಲಿ ಒಬ್ಬ ಜಲ್ಲಡ್ ಭಕ್ತರಾಗಿದ್ರು, ಗುರು ಶಿಷ್ಯರೇ. ಆತ ಸ್ವಲ್ಪ ಹೊಟ್ಟೆಗೆ ಹೋಗ್ತಿದ್ದ. ಮಗಳ ವಯಸ್ಸಿಗೆ ಬಂದಿದೆ. ಎಂತ ದಿನ ಕಟ್ಕಟ್ಟೆ, ಪಂಡಿತ ಹತ್ರ ಹೋಗ್ಲಿಲ್ಲ, ಮುಹೂರ್ತೆಲ್ಲ ತಗೊಂಬರ್ಲಿಲ್ಲ, ಮದುವೆ ಮಾಡ್ಬೇಕು, ವಯಸ್ಸಿಗೆ ಬಂದಿದೆ. ಈತ ಪಂಡಿತ ಹತ್ರ ಯಾಕೆ ಹೋಗ್ಬೇಕು, ಸಮಯ ಬಂದ್ರೆ ಯಾಕೆ ಬಂದ್ರೆ ಮಾಡ್ಬಿಡೋದೆ. ಯಾಕೆ ಇದೊಂದು ಸಾಧು, ಇವ್ರ ಚೇತನ ಬೇರೆ ಆಗಿದೆ, ದುರ್ಗಂಧ ಆಗ ಗೊತ್ತಾಗೋದಿಲ್ಲ ಪ್ರಪಂಚಿಗೆ. ಆಮೇಲೆ ದಿನ ಗುದ್ಯಾಟೆ ಮನೆಗೆ. ಒಂದ್ ದಿವಸ ಬೇಜಾರಾಗಿ, ಆಗಲೇ ಈ ಕಟ್ಪಟ್ಟೆವು ಯಾಕೆಪ್ಪ, ಹೋಗಿ ಸುಮ್ಮನೆ ಒಂದು ಮೂರ್ತನ ಬಿಸಾಕಿದ್ರೆ ಆಯ್ತು ಅಂತ ಹೋದ, ನಡೆದ. ಅದು ಊರು ಹೊರಗೆ ಪಂಡಿತ ಮನೆ. ಹೋಗ್ತಾ ಇದ್ದಾನೆ, ದೊಡ್ಡ ಊರು, ಮಧ್ಯ ಊರದಲ್ಲಿ ಹೋಗಿದ್ದಾನೆ. ಅದು ಬೇದ್ರ ಮನೆ. ಅವ್ರ ಮನೆ ಮುಂದೆ ಎಲ್ಲ ಸುತ್ಕೊಂಡು ಅಳದು ಬಡದೆಲ್ಲ ಊರೆಲ್ಲ ಬಂದು ಅಳ್ತಾ ಇದ್ದಾನೆ. ಈತ ಅಲ್ಲೇ ಒಬ್ಬ ಮುದುಕ ಕೂತಿದ್ರೆ ಅವ್ರು ಕೇಳ್ತಾನೆ, ಏನಪ್ಪ ಏನಾಗಿದೆ, ಎಲ್ಲ ಜನ ಬಂದ್ಬಿಟ್ಟಿದ್ರು, ಆಡ್ತಾ ಇದ್ದಾರಲ್ಲ. ಏನಿಲ್ಲ, ಆ ಬೇದ್ರ ಮಗಗೆ ಹಾವು ಕಚ್ಚಿದ್ರೆ ಸತ್ತೋದ. ಯಾಕೆ ಬೇದ್ರ ಎಲ್ಲ ಪ್ರಾಣ ಕಾಪಾಡ್ತಾನಲ್ಲ, ನನ್ನ ಮಗ ಕೈ ಕಾಪಾಡಕ್ ಆಗ್ಲಿಲ್ಲ. ಬೇದ್ದೆ ಅಲ್ಲ, ಅವಾಗ ಬೇರ್ತದೆ ಟೈಮ್. ಆವಾಗ ಆತ ಮುದುಕ ಅಂತಾನೆ, ಏನಪ್ಪ ಬಿದ್ದಿದ್ದಲ್ಲಿ ಬರ್ದಿದ್ದೆ, ಯಾರು ತಪ್ಪಿಸಲಿಕ್ಕೆ ಆಗ್ತದೆ. ಈತ ಅಂತ ಬಿದ್ದಿದ್ದಲ್ಲಿ ಬರ್ದಿದ್ ನಡೀಲಿಕ್ಕೆ ಇದ್ರೆ ಯಾಕೆ ಆಗ್ಲಿ, ಹೋಗಕ್ಕ ಅರ್ಧ ದಾರಿ ಬಂದಿದೆ ಅಂತ ಹೊರಟ. ಅಲ್ಲಿ ಸಂಟ ಬಂತು, ಮತ್ತೆ ಹೊರಗೆ ಹೋದ ಪಂಡಿತ ಮನೆಗೆ. ಪಂಡಿತ ಮನೆಗೆ ಹೋದ್ರೆ ಪಂಡಿತ್ ದೊಡ್ಡ ಮಗಳ, ಅದು ಒಂದು 6 ತಿಂಗಳಾಗಿದ್ದು ಬಿಡುವಾಗಿದೆ. ಗಂಡ ಸತ್ತಿದ್ರು. ಬಿಡಿ ಸಾಡಿ ಹಾಕೊಂಡು ಮನೆ ಮುಂದೆ ನಿಂತಿದ್ರು. ಈತ ಅಲ್ಲೇ ಒಬ್ಬ ಮುದುಕ ಕೂತಿದ್ದ. ಅಲ್ಲೇ ಹೋಗಿ ಕೇಳ್ತಾರ, ಏನ್ ಸ್ವಾಮಿ, ಇವನ್ನ ಯಾರು ಆ ಭಾಗದಲ್ಲಿ ನಿಂತಿದೆ, ಪಂಡಿತ್ ದೊಡ್ಡ ಮಗಳೇ ಅಂತ. ಯಾಕೆ 6 ತಿಂಗಳಾಗಿದ್ದಪ್ಪ, ಗಂಡ ಸತ್ತು ಬಿಡುವಾಗಿದೆ. ಮತ್ತೆ ಯಾಕೆ ಪಂಡಿತ ಇದ್ದಾಗ ಒಳ್ಳೆ ಮೂಡ್ ತೆಗಿತಾನಲ್ಲ, ನನ್ನ ಮಗಳಿಗೆ ಒಳ್ಳೆ ಮೂಡ್ ತೆಗಿಲಿಲ್ಲ. ಆ ಮುದುಕ ಅಂತ, ಸ್ವಾಮಿ ರಾತ ಯಾವ ತೈಲಿಕ್ಕೆ ಆಗ್ತದೆ, ಬರುದಿರೋದು ಬಿದಿ ಬರ್ದಿರೋದೆ. ಆವಾಗ ಹಿಂಗೆ ಸಾಗೋಡಿತ್ತು. ಇನ್ನು ಪಂಡಿತ್ ಮನೆಗೆ ಅಂದ್ರೆ ಸತ್ತಿರೋ ಗಂಡ ಸತ್ತಿರೋ ನಿಂತಿದೆ. ಆವಾಗ ಅಂತಾನ, वैद्या के घर रोवन, पंडित के घर रंड, चलो जंगल घर अपने साथ देखने सकते। जल्लड़ ಯಾಕೆ ಆ ಬೈದ್ರು ಮನೆಗೆ ಅಡಬಡೋದಿಲ್ಲ. ಮಗ ಸತ್ತಿದ್ದಾನ, ಆಗಲಿಲ್ಲ. ಪಂಡಿತ್ ದೊಡ್ಡ ಮಗಳೇ ರಂಡಾಗಿದ್ದೆ. ಮತ್ತೆ ನೀನ್ ಯಾಕೆ ಹೋಗ್ಬೇಕು, ಅಲ್ಲಿ ನಡಿ ನಿನ್ನ ಮನೆಗೆ ಅಂತ ಬಂತು. ಅಲ್ಲಿಂದ ಹಿಂದೆ ಬರ್ತಾನೆ. ಆವಾಗ ಇಲ್ಲಿ ಗೊತ್ತಾಡಿದ್ರೆ ಹೋಗಿ ಗುದ್ದಾಡಿದ್ರು, ನಾನು ಹೋಗೋದಿಲ್ಲ ಪಂಡಿತ ಮನೆಗೆ. ಹಾಗೆ ಕತೆ. ಅದಕ್ಕೆ ಈ ಎರಡು ಬೇರೆ
ಕಾಲಿಗೆ ತಂದು ಬಿಸಾಕ್ತದೆ. ಒಳ್ಳೆಯದು ಬೇಡ, ಕೆಟ್ಟದ್ದು ಬೇಡ. ಯಾಕೆ? ನಿಮ್ದು ಡಿಪಾರ್ಟ್ಮೆಂಟ್ ಚೇಂಜ್ ಆಗಿದೆ ನಾನು ಅಂತೀನಿ ಅಂತ. ಗುರು ಆಫೀಸ್ಗೆ ಬಂದಿದೆ ನಿಮ್ಮ ಕರ್ಮದ ರೇಖಾ. ಧರ್ಮರಾಜ ಡಿಪಾರ್ಟ್ಮೆಂಟ್ ಇಲ್ಲ, ಒಳ್ಳೆ ಕೆಟ್ಟದ ಪ್ರಭಾವ ನಿಮ್ಮ ಮೇಲೆ ಬಿಡೋದಿಲ್ಲ. ಭಯಬೇಡ. ನಾವು ಸುವರ್ಣ ಮಾಡ್ಕೊಂಡು ಯಾವ ಸಮಯದಲ್ಲಿ ಮಾಡಿದ್ದೆಲ್ಲ ಸುವೇ ಸುಲಭ ಮತ್ತು ಮಾಡಿದ್ದೆ ಅಸುಲಭ ಅಂತ. ಆಮೇಲೆ ಹಾಗಿರ್ತದೆ. ಅದಕ್ಕೆ ಇದು ನಮ್ಮ ಕಾರ್ಯಕ್ಕೆ ಬಿಗಿನ ಒಳ್ಳೆದ ಕೆಟ್ಟದ. ಅವ್ರೇನ್ ಮಾಡ್ತಾರ, ಕರೆಕ್ಟ್ ಟೈಮ್ ಕೊಟ್ಟಿರೋದು ಸ್ವಲ್ಪ 2 ಮಿನಿಟ್ ಹೆಚ್ಚು ಕಡಿಮೆ ಆದ್ರೆ ಮತ್ತೆ ಅವರು ಇರ್ತಾರ, ಅದರ ಟೈಮ್ ಪ್ರಕಾರ ತೆಗಿತಾರ ಶಾಸ್ತ್ರದಲ್ಲಿ. ಅದು ಕರೆಕ್ಟ್ ಟೈಮ್ ಯಾಕೆ ಬರ್ಕೊಂಡು ಅವ್ರಿಗೆ ಕೊಡ್ತಾ ಇರ್ತಾರೆ, ಸುಮ್ಮನೆ ಹೇಳ್ತಾರೆ, ಅವ್ರು ತೆಗಿತಾರೆ. ಅದು ಏನು ಕರೆಕ್ಟ್ ಏನು ಅನ್ಕರೆಕ್ಟ್ ಏನ್ ನಂಗೆ ಮದುವೆ ಆಗೋದಿಲ್ಲ. ಹಂಗೆ ಅವ್ರು ಬರ್ದಿಟ್ಟು ಹೋಗಿದ್ದಕ್ಕೆ ರಾವು ಕಾಲ ಇದು ಮಂಗಲದಲ್ಲಿ ಹುಟ್ಟಿದ್ರು. ಏನೋ ಮಂಗಲ ಏನಲ್ಲ ಏನು ನಾವು ಸುಮ್ಮನೆ ಮಾಡಿದ್ರೆಲ್ಲ ಅವ್ರ ಯಾವ ಪ್ರಭಾವ ಬೀಳೋದಿಲ್ಲ. ಅದಕ್ಕೆ ಈ ಶಾಸ್ತ್ರ ಪುರಾಣ ಕಡೆ ನೋಡ್ಬೇಡ್ರಿ. ಯಾರನ್ನ ಶಾಸ್ತ್ರ ಅವರು ಬಂದ್ರೆ ನಮಸ್ಕಾರ ಮಾಡಿ ಕಲ್ಸ್ಬಿಡ್ರಿ. ಅವ್ರ ಮಾತು ಕೇಳಿದ್ರೆ ಸುಮ್ಮನೆ ಮತ್ತೆ ಬಿಲ್ಡಿಂಗ್ ಕಾಮಜೋ ವೀಕ್ ಆಗೋಗ್ತಾರೆ, ಹೊಡೆದು ಹೊಡೆದು. ಮತ್ತೆ ಏನನ್ನು ಮನೆಗೆ ಪಾಪ ಮನೆ ಚೆನ್ನಾಗಿರ್ಲಾರ್ದಾದ್ರೆ ಮತ್ತೆ ಏನು ಇಷ್ಟೆಲ್ಲ ಸಾಮಾನು ತಂದು ಕೊಟ್ಟರೆ ಸರಿ ಮಾಡ್ತಾ ಇರ್ತಾರೆ. ಅವ್ರೇನು ಮೂರು ಸಾವಿರ ತಗೊಂಡಿದ್ರು ನಮ್ಮ ಕಡೆ ಸಾಮಾನು ತರಲಿಕ್ಕೆ. ಎಲ್ಲ ಅಂತ ಟೋಪಿ ಅವ್ರ ಹೊಟ್ಟೆ ಪಾಡಿಗೆ ಏನಾದ್ರು ಮಾಡ್ಕೊಂತಾರೆ. ಅದಕ್ಕೆ ಬೇಡ, ನಾಮ್ ಸೋಲನ್ ಮಾಡ್ಕೊಂಡೆ ಒಂದು ಗುರು ಮೇಲೆ ನಂಬಿಕೆ ಐತೆ. ನಾಮ್ ಸೋಲನ್ ಮಾಡ್ಕೊಂಡು ನಡೀರಿ. ಯಾವ ಸಮಯದಲ್ಲಿನ ಮನೆ ಕಟ್ಬೋದು, ಯಾವ ಸಮಯದಲ್ಲಿನ ಉದ್ಘಾಟನೆ ಮಾಡ್ಬೋದು, ಏನಂದ್ರೆ ಮತ್ತೆ ಮದುವೆ ಆಗ್ಬೋದು. ಈಗ ನೋಡ್ರಿ, ಇವರು ಬಂದಿದ್ದಾರಲ್ಲ ಸ್ವಾಮಿಯವರು, ಇವ್ರ ಕಡೆ ಯಾವ ಪಂಡಿತರು ಇರ್ತಾರೆ, ಅವ್ರು ಹೋಗ್ತಾರ ಮದುವೆ ಟೈಮ್ನಲ್ಲಿ ಮುಹೂರ್ತ ತೆಗಿಲಿಕ್ಕೆ, ಹೆಸರು ಇಟ್ಟಿಗೆ ಏನಿಲ್ಲ, ಚರ್ಚಲ್ಲಿ ಹೋಗ್ತಾರೆ, ಸುಮ್ಮನೆ ಐಸ್ ಕ್ರೀಮ್ ಇಡ್ತಾರೆ, ಎಣ್ಣೆ ಗಂಡಲ್ಲ ಎಲ್ಲ ಐಸ್ ಕ್ರೀಮ್ ಪ್ಯಾಕೆಟ್ ಬಿಡೋದು ಮದುವೆ ಆಯ್ತು ನಡೀಲಿ. ಮತ್ತೆ ಅಡವಿದಲ್ಲಿ ಎಷ್ಟೊಂದು ಪ್ರಾಣಿ ಇರ್ತಾರೆ ನೋಡ್ರೆ, ಅವ್ರ ಜೊತೆ ಇರ್ತಾರೆ. ಯಾರು ಪಂಡಿತ ಮೂರ್ತಿ ಇಟ್ಟಿದ್ರೆ ಪಕ್ಷಿ ನೋಡಿದ್ರಲ್ಲ, ಎರಡೆರಡು ಇರ್ತಾರೆ. ಅದಕ್ಕೆ ಯಾರು ಪಂಡಿತ ಬಂದು ಮೂರ್ತಿ ಇಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಾರೆ ನೋಡ್ರಿ. ಅವ್ರು ಎಲ್ಲ ನಮ್ಗೆನ ಇನ್ನು ಯಾರು ಸಿಕ್ಕಿದಿಲ್ಲ ಅವ್ರಿಗೆ. ಅವೆಲ್ಲ ಕೇಳಿದ್ರೆ ಅವ್ರಿಗೆ ಕಮ್ಮಿ ಆಗ್ತದೆ. ಅದಕ್ಕೆ ನೀವು ಕೇಳ್ತಿರಲ್ಲ, ಅದಕ್ಕೆ ನಿಮ್ಗೆ ಆಗ್ತದೆ. ಅದಕ್ಕೆ ನೀವೆಲ್ಲ ಸುಳ್ಳೇ ಸುಳ್ಳು ಇದೆ. ಈ ಭ್ರಮೆ ಎಲ್ಲ ದೂರ ಮಾಡಿ ನಾಮಸ್ಮರಣೆ ಮಾಡಿ ನೀವು ಒಳಗೆ ಬರ್ಲಿಕ್ಕೆ ನೋಡ್ಬಾರ್ದು. ಈ ಹೊರಗಿಂದ ಆಸೆ, ತೃಷ್ಣ ಮತ್ತೆ ನಿಂದ, ಜೋಗ್ಲಿ ಇವೆಲ್ಲ ದೂರ ಮಾಡಬೇಕು. ನಿಂದ ಯಾರ್ದೋ ಒಳ್ಳೇದಿಲ್ಲ. ಅವ್ರು ಹಾಗೆ, ಇವ್ರು ಅಂತವ್ರು ಅಂತ, ಇಂಥವ್ರು ಅಂತ ನಿಂದೆ ಮಾಡಬಾರ್ದು. ಯಾಕೆ ನಿಂದೆ ಮಾಡ್ತೀವಿ ನಾವು ಬೇರೆಯವ್ರಿಗೆ? ಯಾರಿಗೆ ನಾವು ನಿಂದೆ ಮಾಡ್ತೀವಿ ಅವ್ರು ಕೆಟ್ಟರು ನಮ್ಮ ಲೆಕ್ಕಕ್ಕೆ ಬಂದಿರ್ತಾರೆ. ಯಾರು ನಿಂದ ಮಾಡ್ತಾರಲ್ಲ ಅವ್ರ ಲೆಕ್ಕಕ್ಕೆ ಸಿಗ್ತಾರ, ಇಲ್ಲಿ ಗೊತ್ತಾಗೋದಿಲ್ಲ. ಹಾಗೆ ಇವ್ರು ಬೆಳ್ಕೊಂಡು ಹೋಗ್ತಾ ಇರ್ತದೆ. ಅದಕ್ಕೆ ಪಟ್ಟು ಸಾಹೇಬ್ ಹೇಳಿದ್ರು, ಆಮೇಲೆ ಕೊಟ್ಟಿಟ್ಟವಾಯ್ತು. ನಿಂದ ಮಾಡೋರಿಗೆ ತನ್ನ ಮನೆ ಮಧ್ಯದಲ್ಲೇ ಒಂದು ಗುಡಿಸಿ ಕಟ್ಕೊಂಡು ಇಸ್ಕೊಂಡ್ರೆ, ಯಾಕೆ ಬೆಳಿಗ್ಗೆ ಎದ್ದು ನಿಂದೆ ಮಾಡ್ತಾರಲ್ಲ, ನಿಮ್ ಬಟ್ಟೆ ಒಗಿತಾರ ಅವರು, ದುಡ್ಡಿಲ್ಲದೆ ಸಫಾಯಿ ಮಾಡ್ತಾರಲ್ಲ, ನಿಮ್ ಧರ್ಮ ಅವರ
ಅಂತರ್ಪಾಲ ಮರ್ಯಾದೆ ಕೊಟ್ಟೆ ಬೇಜಾರು ಬಿಟ್ಬಿಟ್ಟಿರ್ತೇವೆ. ಅದಕ್ಕೆ ನಾವು ನಿಂದಿಂದ ಬರ್ತಿದ ನಾವು ಅಂತರದಲ್ಲಿ ಹೋಗ್ಬೇಕು, ಏನೇನು ಅನುಭವ ಪಡ್ಕೋಬೇಕು ಅಂದ್ರೆ ಇವೆಲ್ಲದ್ರಿಂದ ದೂರ ಆಗ್ಬೇಕು. ಎಲ್ಲರಿಗೆ ಮರ್ಯಾದೆ ಕೊಡ್ಬೇಕು. ಬರ್ಲಿ ಕೆಟ್ಟರು ಬರ್ಲಿ, ಶತ್ರು ಬರ್ಲೆ ಮಿತ್ರರು ಬರ್ಲೆ, ಪಾಪಿ ಬರ್ಲೆ ಪುಣ್ಯವಾನ್ ಬರ್ಲೆ, ಏನು ಮಾಡಿದವ್ರೆ ಅನ್ಭವಿಸ್ತಾರೆ. ನಮ್ಗೆ ಅವ್ರು ಹಾಗೆ ಹೀಗೆ ಮುಂದೆ ಬೇಡ, ಒಳ್ಳೆ ಭಾವನೆ ಇಟ್ಕೋಬೇಕು. ಅದಕ್ಕೆ ನಾಮಸ್ಮರಣ ಮಾಡ್ಕೊಂಡು ನಡೀಲಿ. ಊಟ ಮಾಡೋ ಸಮಯದಲ್ಲೇ ದೇವ್ರ ಚಿಂತನೆ ನಾಮಸ್ಮರಣ, ಜಮೀನ್ದಲ್ಲಿ ವ್ಯವಸಾಯ ಮಾಡೋ ಸಮಯದಲ್ಲಿ ನಾಮಸ್ಮರಣ, ಬಸ್ನಲ್ಲಿ ಆಟೋದಲ್ಲಿ ಹೋಗುವಾಗ ನಾಮಸ್ಮರಣ ಆಗ್ಬೇಕು. ನೀವು ನಿಜವಾದ ಸನ್ಯಾಸಿ, ಸಂಸಾರದಲ್ಲಿ ಇದ್ದು ಸನ್ಯಾಸಿ. ಈ ಮನಸ್ಸು ನಾಮರೂಪಾಗಿದ್ರೆ ಸರಿಗಿಂತ ನೀವು ಸಂಸಾರ ವ್ಯವಹಾರ ಮಾಡಿದ್ರೆ ತಪ್ಪೇನಿಲ್ಲ. ಈ ಲೋಕದ ವ್ಯವಹಾರ ನಡೀತದೆ, ಪರಲೋಕದ ವ್ಯವಹಾರ ಆಗ್ತದೆ, ಎರಡು ಕಾಲ ಆಗ್ತದೆ. ಇಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ, ಭಕ್ತಿಗೆ ಬಿಟ್ಟೇ ಬಿಡ್ತೀವಿ. ಈ ಸಂಸಾರಕ್ಕೆ ಗಟ್ಟಿವಾಗಿ ಇಟ್ಕೊಂಡಿರ್ತೀವಿ, ನಂದು 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 ಅಂತ. ಈ ಸಂಸಾರ ಇಲ್ಲಿವರೆಗೆ ಯಾರಿಗೂ ಆಗಲಿಲ್ಲ, ಮುಂದೆ ಯಾರಿಗೆ ಆಗೋದಿಲ್ಲ. ಇದು ಲಾಸ್ಟ್ಗೆ ಒದ್ದು ಕಲಿಸ್ತಾವ. ನಡಿನಪ್ಪ ನಿಮ್ಮಂತ ಬೆಟ್ಟ ಮಂದಿ ಹೋದ್ರು, ನೀನು ಯಾರು ಅಂತ ಒದ್ದು ಕಲಿಸ್ತಾವ. ಯಾಕೆ? ಇವೆಲ್ಲ ಕಾಲ ಮತ್ತೆ ಮಾಯದೆ. ನಮ್ಮ ಪ್ರಾರಂಭ ಕರ್ಮ ಅನುಸಾರ 4 ದಿವಸ ಕೊಡ್ತಾರೆ. ಅವ್ರ ವಸ್ತು ಇಲ್ಲೇ ಬಿಟ್ಟು ಹೋಗ್ಬೇಕಾಗ್ತದೆ ಹೊರತಾಗಿ ಯಾರೋ ಜೊತೆ ಕಾಣೋಕಿಲ್ಲ. ಅದಕ್ಕೆ ರಾಮಗೆಯೋ ರಾವಣಗೆಯೋ ಜಾಕೋಬೋ ಪರಿವಾರ ಕೈ ಕವಿರ್ತಿರ್ನೆ ಸಪ್ನೆ ಅಂತ ರಾಮ ರಾವಣ ಅಂತ ದೊಡ್ಡ ರಾಜಮಹಾರಾಜರು ಬಂದವರು. ಯಾರೆಲ್ಲ ಶಾಶ್ವತವಾಗಿದ್ದನ್ನು ರಾಜ ಮಾಡಲಿಕ್ಕೆ ಆಗಲಿಲ್ಲ. ಇರ್ಲಿಕ್ಕೆ ಯಾರು ಸಾಯಲೇಬೇಕಾಯ್ತು. ಏನ್ ನಿರ್ಮಾಣ ಆಗಿದೆ ಅಂದ್ರೆ ಇರಲೇಬೇಕಾಯ್ತು. ಒಂದು ದಿವಸ ಬಿಡದೆ ಎಲ್ಲಕ್ಕೆ ಕೈ ಮುಟ್ಟಿದ್ದಾರ. ಏನ್ ಸಾಧಿಸಿದ್ದಾನ? ಈಗ ಈ ಜಾಗಕ್ಕೆ ಇವತ್ತು ನಾವು ಕೂತಿದ್ವಿ, ಮುಂದೆ 5 ಜನ ಹೋದ್ರು, ಇನ್ನು ಮುಂದೆ 5 ಜನ ಆಗ್ತಾರೆ. ಇದು ಇಲ್ಲೇ ಇರ್ತಾರೆ, ಹೋದವ್ರು ಹೋಗ್ತಾ ಇರ್ತಾರೆ, ನಾವೆಲ್ಲ ಹೋಗ್ತಾ ಇರ್ತೀವಿ. ಯಾರ್ದು ಇದು? ಯಾರ್ದು ಇದು? ಅವ್ರದ್ದೇ. ಸುಮ್ಮನೆ ನಮ್ದು ನಾವು ಮಾಡಿಕೊಂಡು ಸಾಧ್ಯ ಬಿಡೋದೆ. ನಮ್ದೇ ಇದ್ರೆ ನಾವು ಎತ್ಕೊಂಡು ಹೋಗ್ಬೇಕಾಯ್ತಲ್ಲ. ತಾತ ಬರ್ತಾತ ಹೋದವ್ರು ಏನೇನೋ ನಮ್ದು ಅನ್ಕೊಂಡು ಏನು ಹೋಗ್ಕೊಂಡು ಹೋಗಿಲ್ಲ. ಅದೇ ಗತಿ ಮಾಡಿ ನಮ್ದು ತಲೆ ಪಡ್ಕೊಂಡು ಹೋಗ್ಬೇಕಾಗ್ತದೆ. ಎಲ್ಲ ಬಿಟ್ಟು ಕಳ್ತಿದ್ದೆ. ಯಾಕೆ? ಪ್ರೇಮ್ ಮಾಡಿರ್ತಾರ. ಏಕೆ ಪ್ರೇಮಿರೋ ವಸ್ತು ಬಿಟ್ಟು ಹೋಗಬಾರ್ದಿದ್ರೆ. ಈಗ ಭಕ್ತಿ ಮಾಡಿದ್ರೆ ಪ್ರೇಮ ಇರೋದಿಲ್ಲ. ಭಕ್ತಿಯಿಂದ ಮೋಹಮಯ ದೂರ ಆಗಿ ಹೋಗ್ತದೆ, ಎಲ್ಲ ಹೋಗ್ತಾರೆ. ಆವಾಗ ಆನಂದವಾಗಿ ಹೋಗೋದು ನಕ್ಕೊಂಡು. ಇಲ್ಲ ಅಂದ್ರೆ ಇವೆಲ್ಲ ತೋರ್ಕೊಂಬ ಯಾಕೆ ಹೋಗ್ಬೇಕು ಅಷ್ಟು ಬಿಟ್ಟು ಇದೇ ಆಸೆ ಇದ್ರೆ ಬರದೆ. ಜನ ಆಸ ತಾನು ವಾಸ. ಈ ಸಂಸಾರದ ಆಸವೇ ನಮ್ಗೆ ಮೋಸ ಮಾಡ್ತಾ, ಮತ್ತೆ ಸಂಸಾರಕ್ಕೆ ಬರಲಿಕ್ಕೆ ಕಾರಣ ಆಗ್ತಾ. ಅದಕ್ಕೆ ಆಸೆ ಇಟ್ಕೋಬೇಕು ಅಂದ್ರೆ ನಾಮದ ಆಸೆ ಇರ್ತದೆ, ದೇವರ ಆಸೆ ಇರ್ತದೆ. ಈ ಲೋಕದ ಯಾವ ಆಸೆ ಇಟ್ಕೊಂಡ್ರೆ ಒಂದು ನಿಮ್ಗೆ ಬರಬೇಕಾಗ್ತದೆ. ಆ ಆಸೆ ತೀರಿಸಲಿಕ್ಕೆ ಆಸೆ ಈಗ ಸತ್ಯನಾಮುಖಿ ರುಚಿ ಆಸೆ ನಿರಾಸ. ನಿಮ್ಗೆ ಆಸೆ ಇಟ್ಕೋಬೇಕು ಅಂದ್ರೆ ನಾವು ಆಸೆ ಇಟ್ಕೊಳ್ತೀವಿ. ಯಾವ ಆಸೆ ನಮ್ಗೆ ಈ ಪ್ರೋತ್ಸಾಹದ ದಾಟಿ ಇರ್ತಾವ, ಜನಮರಣದ ಮುಕ್ತ ಮಾಡುತ್ತದೆ, ಪರಮಾತ್ಮ ಹತ್ರ ಕರ್ಕೊಂಡು ಹೋಗ್ತಾರೆ. ಆ ಆಸೆ ಇದೊಂದು ಆಸೆ. ಇದು ಸುಳ್ಳೆ ಸುಳ್ಳು, ಸಂಸಾರವೇ ಸುಳ್ಳು, ಸಂಬಂಧ ಎಲ್ಲ ಸುಳ್ಳು.
ವಸ್ತು ಎಲ್ಲ ಸುಳ್ಳೆ. ಸತ್ಯ ಏನಿದೆ? ನಾಮ ಸಚ್, ಗುರು ಸಚ್, ಆತ್ಮ ಸಚ್, ಪರಮಾತ್ಮ ಸಚ್. ನಾಲ್ಕು ಸತ್ಯ. ಗೀತೆಯಿಂದ ಎಲ್ಲ ನಾಶ ಆಗೋದಿಲ್ಲ, ಅವು ಸಚ್. ಯಾವ ನಾಶ ಆಗ್ತದೆ ಎಲ್ಲ ಸುಳ್ಳೇ ಸುಳ್ಳು. ಅದಕ್ಕೆ ಪಡೆದು ಸಾರವು ತಿಳಿಸ್ತಾ ಇದ್ದಾರೆ. पलटू सतगुरु चरण पर डारी देव सिर बार। पलटू सतगुरु चरण पर डारी देव सिर बार। तन मन लजा कोई के भक्ति करो निराधार। ಮತ್ತು ಅದೆಲ್ಲ ಆಗ್ತದೆ ಸಾಹೇಬ್ ತಿಳಿಸ್ತಾ ಇದ್ದಾರೆ. ಸದ್ಗುರು ಚರಣದಲ್ಲಿ ದೇವು ತಿರುಪ ಎಲ್ಲ ಸದ್ಗುರು ಶರಣದಲ್ಲಿ ಇಟ್ಟುಬಿಡ್ರಿ. ಶರಣ ಹೋಗ್ಬಿಡ್ರಿ. ನೀವು ಶರಣ ಹೋದವ್ರಿಗೆ ಮರಣ ಇಲ್ಲ, ಶರಣ ಹೋದವ್ರಿಗೆ ಮರಣ ಇಲ್ಲ. ಈಗ ನಾರಾಯಣ ದಾಸವರು ಶರಣ ಹೋದ್ರು. ಗುರುವಾಕ್ಯವೇ ಪ್ರಮಾಣ. ನೋಡ್ಬೇಕು, ಕಲ್ಲು ಕಲ್ತಕ್ರಿಯೆ ಗುರುವಾಕ್ಯ ಅದೇ ಆಸೆ ಇಟ್ಕೊಂಡು ಹೋಗ್ಬಿಟ್ಟ. ಆದ್ರೆ ಒಂದ್ ದಿವಸ 2 ದಿವಸ ಆಯ್ತು ಇಲ್ಲ, 3 ವರ್ಷ ಸತ್ಯ ಪಂಚಂಬಾಲ್ ನೋಡ್ರಿ. ಮಹಾನ್ ಅವ್ರ ಪಾಪ ಎಲ್ಲ ಪರಿಹಾರ ಆಯ್ತು. ಪರಮಾತ್ಮ ನಾಮ ಸ್ಮರಣ ಮಾಡಿ ಮಾಡಿ ಪಾಪ ಪರಿಹಾರ ಆಯ್ತು. ಮನಸ್ಸು ನಿರ್ಮಲ ಆಯ್ತು. ಮನಸ್ಸು ನಿರ್ಮಲ ಆದ್ರೆ ಚೇತನ ಮೇಲೆ ಹೋಗ್ತಾನೆ. ಮನಸ್ಸು ನಿರ್ಮಲ ಆಗಲಾರ್ದು ಚೇತನ ಮೇಲೆ ಹೋಗುದು. ಮನಸ್ಸು ನಿರ್ಮಲ ಆಗ್ಬೇಕು ಅಂದ್ರೆ ನಾಮಸ್ಮರಣ ನಡಿಬೇಕು. ಪರಮಾತ್ಮ ನಾಮಸ್ಮರಣ ಗುರು ಕೊಟ್ಟಿದ್ದು ನಾಮಸ್ಮರಣ ಮೇನ. ಅದಕ್ಕೆ ಎಲ್ಲ ಗುರುಚರಣದಲ್ಲಿ ಭಾರ ಹಾಕಿ ನಡೀಲಿ. ನಮ್ಮ ಕುಟುಂಬ ಪರಿವಾರಗಳಿದೆ, ಸಂಸಾರ ಎಲ್ಲ ಗುರುದೆ, ಹತ್ತಿ ಬಸ್ತಿ ಎಲ್ಲ ಗುರುದೆ. ಗುರಿ ಅಂತ ಅನ್ನೋದಿಲ್ಲ, ಆದ್ರೆ ನಮ್ಮ ಪ್ರೇಮ, ನಮ್ಮ ಮನಸ್ಸು ಅದರಿಂದ ಕಡೆಗೆ ಇದೆ ಅಂತ ಎಲ್ಲ ಅರ್ಪಿತ ಮಾಡೋದು ಶರಣ. ಅದಕ್ಕೆ ಶರಣ. ಶರಣ ಅಂದ್ರೆ ಬರೀ ತಮ್ಮನ್ನು ಕೊಡೋದಿಲ್ಲ, ಎಲ್ಲ ಸರ್ವಸ್ವ. ಗುರುದಾದ್ಮೇಲೆ ಇದು ಬೆಳೆದು ಹೋದ್ರೆ ಗುರುವಿಂದ ಹೋಯ್ತು, ಕಡಿಮೆ ಆದ್ರೆ ಗುರುದಾಯ್ತು. ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬಿಡೋದಿಲ್ಲ. ಮತ್ತೆ ನಿಷ್ಕರ್ಮ ಕರ್ಮ ಮಾಡ್ಲಿ. ಆಸ ಇಟ್ಕೊಂಡು ಮಾಡಿದ ಕರ್ಮವೇ ಸಕರ್ಮ ಆಗ್ತಾವ, ಮತ್ತೆ ಬರ್ಲಿಕ್ಕೆ ಕಾರಣ ಆಗ್ತದೆ. ಆಸೆ ಇಲ್ಲದೆ ಕರ್ಮ ಮಾಡೋದೆ ನಿಷ್ಕರ್ಮ. ಆಸೆ ಇಟ್ಕೋಬಾರ್ದು. ಇದನ್ನು ನಮ್ಗೆ ಇದು ಸಿಗ್ಬೇಕು, ಇದರ ಪರಿಣಾಮ ಇದು ಆಗ್ಬೇಕು ಎಂದ ಆಸೆ ಇಟ್ಕೋಬಾರ್ದು. ನಾವು ಡ್ಯೂಟಿ ಮಾಡ್ಕೊಂಡು ಹೋಗ್ಬೇಕು, ಭಕ್ತಿ ಮಾಡ್ಕೊಂಡು ಹೋಗ್ಬೇಕು. ಕಾಣಿಸಿದ್ದೆ ಆಗ್ತದೆ. पलटू सतगुरु चरण पर डारी देव सिर बार। पलटू सतगुरु चरण पर डारी देव सिर बार। तन मन लजा कोई के भक्ति करो निराधार।